ಆ ವಾಕ್ಯವನ್ನು ನಡಿಬೇಕಾದ್ರೆ ನೀವು ದೇವರ ಮಹಿಮೆ ನೋಡುವ ಹೇಳ್ಕೊಂಡು ನೀವು ವಾಕ್ಯ ಏನು ನೀವು ವಾಕ್ಯದಲ್ಲಿ ಹೇಮ ನೀವು ಹೇಳ್ಬೋದು ನೀವು ನಾನು ನಿಮ್ಮ ವಾಕ್ಯದ ಪ್ರಕಾರ ನಡೀತೀನಪ್ಪ ನಾನು ಸುಳ್ಳು ಸಾಕು ಇನ್ನು ಅಪ್ಪಿತಕ್ಕ ಒಂದು ಸುಳ್ಳು ಹೇಳ್ಬೇಡಿ ಮುಂದಕ್ಕೆ ನ್ಯಾಯ ಮಾಡಿ ದೇ ಲಾಸ್ಟು ಹೌದಂದ್ರೆ ಹೌದು ಇಲ್ಲಂದಿಲ್ಲ ಆ ಲೆವೆಲ್ ರೆಡಿ ಆಗಬೇಕು ನೀವು ಅವಾಗ ಮಾತ್ರ ದೇವರ ಫೇವರಿಗೆ ಬರೋದು ನೀವು ಒಂದಕ್ಕೊಂದು ಸುಳ್ಳು ಹೇಳ್ಬೇಕಾದದು ಇನ್ನೂ ಅದು ಜಾಸ್ತಿ ಹಾಕಿ ನೋಡುತ್ತದು ಇನ್ನೇನು ಮುಂದೆ ನಾನು ಸುಳ್ಳು ಹೇಳಲ್ಲಪ್ಪ ನಾನು ಯಾವುದೇ ಕಾರಣಕ್ಕೂ ನಾನು ಮೋಸ ಅನ್ಯಾಯ ಮಾಡಲ್ಲ 100ಕ್ಕೆ 100 ನಾನು ಪರಿಶುದ್ಧವಾಗಿ ಎಲ್ಲ ಕೈಗಳ ಮೇಲೆ ಬಿಟ್ಟು ಹೇಳಿ ನಿಮ್ಮ ಬಾಯಿಗೆ ಹೇಳಿ ನೀವು 100ಕ್ಕೆ 100 ನಾನು ಪರಿಶುದ್ಧವಾಗಿ ನಾನು ಜೀವಿಸ್ತೀನಿ 100ಕ್ಕೆ 100 ಪರಿಶುದ್ಧತೆ ನನಗೆ 100ಕ್ಕೆ 100 ಪರಿಶುದ್ಧತೆ 100ಕ್ಕೆ 100 ನನಗೆ ಜೀವಿತದಲ್ಲಿ ಪರಿಶುದ್ಧತೆ ನನ್ನ ಬಿಡಿಸು ಬಿಡಿಸ್ತೀನಿ ನಾನು ನಿನ್ನ ನೀವೇನು ಬಿಡಿಸಿ ಹೇಳಪ್ಪ ನನ್ನ ಈ ಸಾಧನ ಬಿಡಿಸು ಈ ಕಷ್ಟದಿಂದ ಬಿಡಿಸಿ ನನ್ನನ್ನ ಬಿಡಿಸ್ತಾರೆ ಹೃದಯ ಪೂರ್ವಕವಾಗಿ ಅರ್ಕೆ ಮಾಡೋದಾದ್ರೆ ಹೆಸರು ಕರೆದವರೆಲ್ಲ ಮುಂದೆ ಹೋಗಿ ಕೃಷ್ಣ ಹೇಮ ಹರ್ಷಿತಾ ಇವರಿಗೆ ಕನ್ನಡ ಬರಲ್ಲ ಅವರಿಗೆ ಮೈ ಮೇಲೆ ಜ್ಞಾನ ಇದೆಯಾ ಅವರಿಗೆ ಹತ್ರ ಹೋಗಿ ಫುಲ್ ಹತ್ರ ಹೋಗಿ ಹೆಸರು ಕರೆದವ್ರು ಮುಂದೆ ಹೋಗಿ ಅಲ್ಲಿ ಮುಂದೆ ಮುಂದೆ ಫುಲ್ ಮುಂದೆ ಹೋಗಿ ಇಲ್ಲಿ ಕನ್ನಡ ಬರದೇ ಇದ್ದಾರೆ ನೋಡಿ ಆಶ್ರಯ ವಸ್ತ್ರ ನೀಡಿ ಕಾಪಾಡಿದೆ ಅಪ್ಪ ನಿಮಗೆ ಸ್ತೋತ್ರ ರಾಜ ನಿಮಗೆ ಸ್ತೋತ್ರ ಅಪ್ಪ ನಿಮಗೆ ಸ್ತೋತ್ರ ರಾಜ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ರಾಜ ನಿಮಗೆ ಸ್ತೋತ್ರ ಎದುರಾದ ತಂತ್ರವನ್ನು ಮುರಿದಾಕಿರುವೆ ಯಾವಾಗಲೂ ಸ್ತುತಿಸುವಂತೆ ಜಯ ನೀಡಿರುವೆ ಯಾವಾಗಲೂ ಸ್ತುತಿಸುವಂತೆ ಬಲ ನೀಡಿರುವೆ ಅಪ್ಪ ನಿಮಗೆ ಸ್ತೋತ್ರ ರಾಜ ರಾಜ ನಿಮಗೆ ಸ್ತೋತ್ರ ಸಾಕು 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 ಯಾರು ಹೇಳ್ಬೇಡಿ ನಾನು ಕರೆದಿರೋದೇ ಪರಿಶುದ್ಧವಾಗಿರಕ್ಕೆ
ದಾವಿದಿಗೆ ಹೇಳ್ತಾರೆ, ಮುಂದೆ ಹೋಗಿ, ಮುಂದೆ ಹೋಗಿ. ಯಾರದು? ನಾನು ಸುಳ್ಳು ಹೇಳಲ್ಲಪ್ಪ, ನಾನು ಹೋಗು ಮುಂದೆ, ಸುಳ್ಳು ಹೇಳಲ್ಲಪ್ಪ, ನಾನು ಸುಳ್ಳು ಹೇಳಲ್ಲ ಆಯ್ತು. ಫುಲ್ ಮುಂದೆ ಹೋಗಿ, ಅಲ್ಲಿ ಸಿಕ್ಕಿ ಪ್ರೇಯರ್ ಮಾಡಿಸ್ಕೊಂಡು ಬನ್ನಿ. ಮುಂದೆ ಹೋಗಿ. Amen. ಶೇಕ್ ಮಾಡ್ತಾ ಇದೆ. Amen. ನಾವು ಆರಾಧನೆ ಮಾಡ್ತಾ ದೇವರು ಪರಿಶುದ್ಧವಾದದ್ದು. ನಾವು ಜೀವಿಸ್ತಿರೋ ದೇವರಲ್ಲೇ ಪರಿಶುದ್ಧತೆ ದೇವರು ಹೇಳ್ತಾರೆ. ಯಾಕಂದ್ರೆ ದೇವರು ಹೇಳ್ತಾರೆ, ಪರಲೋಕದಲ್ಲಿ ಅಶುದ್ಧವಾದ ಯಾವುದಿಲ್ಲ ಅಲ್ಲಿ. 100ಕ್ಕೆ 100 ಪರಿಶುದ್ಧತೆ ಅಲ್ಲಿ ಹೇಳ್ತಾರೆ. ಎಲ್ಲ ಭಾಗಗಳು ಏನೇನು ಹಿಂಗೆ ದೇವರು ಹೇಳಿದ್ರೆ ಆ ರೂಪಗಳು ಮಾತಾಡೋ ಮಗಳು ಯಾರು ಹೇಳ್ಕೊಟ್ಟಿದ್ದಾರೆ, ಯಾರು ಹೇಳೇ ಕೊಟ್ಟಿಲ್ಲ. ಅಲ್ಲಿ ಕಾರ್ಯ ಮಾಡಿದೆ ಹೋಲಿಸ್ತಾರೆ. ಅಲ್ಲಿ ಕಾರ್ಯ ಮಾಡಿದೆ ಹೋಲಿಸ್ತಾರೆ. ಅಲ್ಲಿ ರೂತನ ದೇವರು ನೋಹೋಮಿ ಜೊತೆ ಆಸ್ಕೊಂಡು ಆಗಿದೆ. ನೋಹೋಮಿ ಜೊತೆ ಹಂಗಿನೇ ಆಸ್ಕೊಂಡು ಆಡ್ಬೇಡ, ಇನ್ನೊಂದು ಆಡ್ಬೇಡ, ಇನ್ನೊಂದು ಆಡ್ಬೇಡ, ಮಾಡ್ಬೇಕು ದೇವ್ರ ಹಂಗಿನೇ ಅವ್ರು ರೂತನ Amen. 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 ಕಷ್ಟವನ್ನು ಸಹಿಸಲು ಬಲ ನೀಡಿರುವೆ, ಶುದ್ಧನಾಗಿರಲು ಕೃಪೆ ನೀಡಿರುವೆ, ಪರಿಶುದ್ಧನಾಗಿರಲು ಅಪ್ಪ ನಿಮಗೆ ಸ್ತೋತ್ರ, ರಾಜ ನಿಮಗೆ ಸ್ತೋತ್ರ, ಅಪ್ಪ ನಿಮಗೆ ಸ್ತೋತ್ರ, ರಾಜ ನಿಮಗೆ ಸ್ತೋತ್ರ, ರಾಜ ನಿಮಗೆ ಸ್ತೋತ್ರ, ಅಪ್ಪ ನಿಮಗೆ ಸ್ತೋತ್ರ, ರಾಜ ನಿಮಗೆ ಸ್ತೋತ್ರ, ಅಪ್ಪ
Jesus. Thank you, Jesus. Power. Receive the power. Mama Rabba. Lebo Rabba Karabara Rabba. Mama Rabba. Lema Marabba Rabba. Shama Marabba. Amen. Hallelujah. Amen. Stotra. Maru Kalabara, Sheru Kalabara, Shamaru Kalabara. ಎಲ್ಲ ದೇಶದಲ್ಲಿ ಶ್ರೀಮಂತ ದೇವರಲ್ಲಿ ಯಾವ ರೀತಿ ಇನ್ನೂ ಅವನು ಸೆಕೆಂಡ್ ಸಹ ಅವನು
ತನ್ನ ಪರಿಶುದ್ಧತೆಯನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ತಾರೆ. ದೇವರು ನಿಮ್ಮನ್ನು ಹಾಗೆಯೇ ಇರ್ತಾರೆ. ಹಾಲೆಲೂಯಾ. ನೀವು ಎಲ್ಲ ಭಾಗದಲ್ಲೂ ದೇವರಿಗೆ ಶೇರೋ ಬರರ ಬಾಲ ಬಾಬಾ ಬಾಬಾ ಲಬ ಶಮನ ನಾನು ಬಿಡ್ಕೊಡ್ತೀನಿ. ರೋ ಹರ ಕಲ ಬಾಲ ಶಬ ಲಮೋ ಶರಬಾಲ ರಕೋ ರೋಬೋ ಶೇನ. ಆಮೆನ್. ಹಾಲೆಲೂಯಾ. ಹರ ರಬ ರಬ ಶಬ ಬರ ರಬ ಬರ ಕಲ ಬರ ನೂರು ಹರ ಬರ ಶೇರು ಮಮ 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 ರಬ ಲೇ ಬರ ಕಲ ಬ ಶಬ ಲೇ ಬರ ಕಲಿ ಬರ ಲಬ ಶಮ ಮಮ ರಬ ಹಲೋ ಬರ ರಬ ಲೂ ಬ ಹರಿ ಕರ ಮರ ಶಮ ಮಮಿ ಮಮ 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 ಲಮ ಶಮ ಮಮ ಮಮ ರಬ ಕಲಿ ಬಾಲ ಶಬ ಲಮ. ನನ್ನ ಬಲವಾದ ಕೀರ್ತನೆಯುವ ನನ್ನ ರಕ್ಷಣೆಯಾದ ನನ್ನ ಬಲವ ಕೀರ್ತನೆಯುವ ನನ್ನ ರಕ್ಷಣೆಯಾದ ನೀತಿವಂತರ ಗೂಡಾರದಿ ಜಯಘೋಷ ಮೊಳಗಲಿ. ಎಲ್ಲರೂ ಕೈಗಳ ಮೇಲೆತ್ತಿ. ನೀತಿವಂತರ ಗೂಡಾರದಿ ಜಯಘೋಷ ಮೊಳಗಲಿ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಕರ್ತನು ನೇಮಿಸಿದ ಜಯದ ದಿನವಿದು. ಇಂದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಹಾಡುವ. ಇಂದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಹಾಡುವ. ಸ್ತೋತ್ರ. ಹಾಲೆಲೂಯಾ. ಲಮೋ ಶೇಂದ್ರ ರೋಖ ಲಾರ ಬಾರ ಬಾ ಶೇರ ಬಾ ಲಾರ ಬಾರ ಕೋ ಲೋರ ಬೋರ ಬಾರ ಶಮ ಮಾರಿ ಬಾರ ರಾಖ ಲೂಗ ಶಿರ ಮಾರಿ ರಬ ಲಮ ಶಾಂದು ರಬ ಕಾರಿ ಬಾರ ಲಾವ. Yes. ಸ್ತೋತ್ರ. ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. Hallelujah. Stotra. Shira Bari Rabakada. Amma Mama Barakala Baru Barakala. Yes. Amen. Kallaba Sharo Kallabara. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಮರ ಬರಕಲ್ಲ ಬರ ಶಬರ ಬರಕಲ್ಲ ಲೋರೋ ಮೊರೋ ಬೋರೋ ಶಮ ಮರ ಬರ. ಸ್ತೋತ್ರ. ಶೂರಿ ಬಾಕಾರ ಶೂರಿ ಬಾರ ಬಲ ಬ ಶಮ ಮೇನ್ ಮರ ಬರ. ಸ್ತೋತ್ರ. ಬುಂದಿ ಮಾರಿ ಕರ ಬರ ಶಂದರ ಬೋರೋ ಲಬ ಲಮ ಶೇರು ಬರ ಬರ ಲಮ ಶೇರು ಬ ಲಬ ಶರಿ ಬ ಲಬ ಶಕ್ತಿ ಲಬ. ಆಮೆನ್. ಸ್ತೋತ್ರ. ಮಮ ಬರ ಲಬ ಶಮ ಬರ ಸ್ತೋತ್ರ. ಬರ ಲಬರ ಬರ ಮಮ 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 ಶಮ ಮಮ ಬರ 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 ಬರ
Shiru Mara Raka Leru Bari Raka Shandu Mama Mama Shandu Baba Baba Luri Baba Jesus Bari Lava Amen Shiva Mara ಸ್ತೋತ್ರ ಆಮೆನ್ ಆಮೆನ್ ಬಂದು ದಾವೀದ ಹೇಳ್ತಾನೆ ಯಾವಾಗ ಅವನು ಕೊಲೆ ಮಾಡ್ತಾನೆ ನಿಮಗೆ ಯಾವುದು ತಪ್ಪು ಅಂತ ಗೊತ್ತಾದಾಗ ನೀವು ಬಂದು ದೇವರಾದ ತಪ್ಪನ್ನು ಒಪ್ಪಿಕೊಳ್ಳಿ. ತಪ್ಪಾಯ್ತು ಅಂದ್ರೆ ಬಹಳ ದೇವರಿಗೆ ಇಷ್ಟ ಆಯ್ತು, ದೇವ್ರಿಗೆ ತುಂಬಾ ಇಷ್ಟ ಆಯ್ತು. ಅದು ನಿಮ್ಮಿಂದಲೇ ನೀವು ಬಿಡುಗಡೆ ಪ್ರಾರಂಭ ಒಂದು ಟೈಮ್ ನಿಮಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಈ ತರ ಮಾತಾಡ್ತಾರೆ ಇಂದ್ರ ಅದು ನಿಮ್ಮ ಮೈಂಡ್ ಬರ್ತಾಯಿತ್ತು. ಒಂದು ಯಾರು ಮುಂದೆ ಹೋಗಿ ಮೊದಲು ಮೈಂಡ್ ಬರ್ತಾಯಿತ್ತು, ಅವ್ರು ಏನು ಹೇಳ್ತಿದ್ದಾರೆ ಅದು ನಿಮಗೆ ಏನು ಅರ್ಥ ಆಗ್ತಾ ಇರಲಿಲ್ಲ. ಬಟ್ ನಿಮಗೆ ಬರ್ತಾ ಬರ್ತಾ ದೇವರ ಆತ್ಮೀಕ ಕಣ್ಣು ತೆರೆದು ನಿಮಗೆ ಗಂಡ ಹೆಂಡತಿ ಇಬ್ಬರಿಗೆ ದೇವರ ತಂದು ನಿಮಗೆ ಕಣ್ಣು ಯಾರು ಹೇಳ್ಕೊಟ್ಟಿದ್ದಾರೆ, ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದಾರೆ, ಪರಿಶುದ್ಧಾತ್ಮ ನಿಮ್ಮ ಕಣ್ಣು ತೆರೆದು ನಿಮಗೆ ರಿಯಲೈಸ್ ಆಯ್ತು. ಇಬ್ಬರು ರಿಯಲೈಸ್ ಆಯ್ತು, ಹೌದು ಈ ವಾಕ್ಯ ಇದು ಹೇಳ್ತಿದ್ದಿಲ್ಲ, ಕರೆಕ್ಟ್ ಆಗಿ ಏನು ಹೇಳ್ತಿದ್ರು ಸೇವಕರು, ಕರೆಕ್ಟ್ ಇದು ದೈವ ಸೇವಕರು ಹೇಳ್ತಿದ್ದು ಕರೆಕ್ಟ್ ಅಂತ ನಿಮಗೆ ರಿಯಲೈಸ್ ಆಯ್ತು. ಇನ್ನೊಂದು ಫಲ ಕೊಟ್ಟು ಅದನ್ನು ಕೊಯ್ಯೋ ಟೈಮು ಶೀಘ್ರವಾಗಿ ಬರುತ್ತೆ, ಶೀಘ್ರವಾಗಿ ನೆರವೇರುತ್ತೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಎಲ್ಲ ಕಾರ್ಯ ಎಲ್ಲ ಶುದ್ಧಿ ಮಾಡಿ, ಶುದ್ಧೀಕರಿಸು. ನಾನು ಅಹಂಕಾರ ಪಟ್ಟಿದ್ದೀನಿ, ಕ್ಷಮಿಸು. ಹೇಳ್ತಾರೆ ಅವರೆಲ್ಲ ಅಹಂಕಾರ ಪಟ್ಟಿದ್ದಾರೆ, ಅಹಂಕಾರ ದೇವರು ಅದನ್ನೇ ಹೇಳ್ತಿದ್ದಾರೆ, ಅಹಂಕಾರ ಹೇಳಿದ್ದಾರೆ ದೇವ್ರ ವಾಕ್ಯ ಹೇಳ್ತಾರೆ, ಅಹಂಕಾರಿಗಳು ದೇವ್ರ ಇಷ್ಟನ, ಅಹಂಕಾರಿಗಳು ದೇವ್ರಿಗೆ ಇಷ್ಟನೇ ಆಗಲ್ಲ. ಎಲ್ಲ ಸ್ವಲ್ಪ ಅಹಂಕಾರ ಪಟ್ಟಿದ್ದೀನಿ, ನನ್ನ ಕ್ಷಮಿಸು. ಅವ್ರ ಬಗ್ಗೆ ಮಾತಾಡಿದ್ದೀನಿ, ಶಾಡಿನೂ ಹೇಳಿದ್ದೀನಿ, ನನ್ನ ಕ್ಷಮಿಸು. ನಾನು ಮಾತಾಡಲ್ಲ, ನಾನು ಯಾವ ವಿಷಯಕ್ಕೂ ಮಾತಾಡಲ್ಲ, ನನ್ನ ಶುದ್ಧೀಕರಿಸು, ನನ್ನ ಶುದ್ಧೀಕರಿಸಿ ಸ್ವಲ್ಪ. ನನ್ನ ಕುಟುಂಬದ ವಿರುದ್ಧವಾಗಿ ನಾನು ಮಾತಾಡಲ್ಲ, ಯಾರ ವಿರುದ್ಧವಾಗಿ ನಾನು ಮಾತಾಡಲ್ಲ, ನನ್ನ ಶುದ್ಧೀಕರಿಸು. ನೂರಕ್ಕೆ ನೂರು ಶುದ್ಧೀಕರಿಸು. ನಾನು ರೆಡಿ ಇದ್ದೀನಿ, ನಾನು ಶುದ್ಧಿ ಮಾಡ್ಕೊಳ್ಳಕ್ಕೆ ರೆಡಿ ಇದ್ದೀನಿ, ಶುದ್ಧ ಮಾಡ್ಕೊಳ್ಳಕ್ಕೆ ರೆಡಿ ಇದ್ದೀನಿ. ದೇವರು ಜಯಮುಗಿ ಹೇಳ್ತಿದ್ರೆ, ಬೆಂಗಳೂರು ಜಯಮುಗಿ ನೀವು ರೆಡಿ ಇದ್ದೀರಾ ಶುದ್ಧಿ ಮಾಡ್ಕೊಳ್ಳಕ್ಕೆ? ಸಾಕು, ಬೇರೆ ವಿಷಯಗಳು ಸಾಕು. ನೀವು ಇವತ್ತು ದೇವರಿಗೆ ಹೇಳ್ತೀರಾ, ನೀವು ಬೇರೆ ನಾನು ಬೇರೆ ವಿಷಯ ಫೋನ್ ಕಾಲ್ ಅದು ನಾನು ಮಾತಾಡಲ್ಲಪ್ಪ, ನನ್ನ ಕ್ಷಮಿಸ್ಬಿಡು, ನಾನು ಕ್ಷಮಿಸಿ ಏಸಪ್ಪ. ಇದೊಂದು ಸಾರಿ ದೇವರನ್ನ ಟಚ್ ಮಾಡ್ತಾರೆ ನಿಮ್ಮನ್ನ, ಎರಡು ಕೈಗಳ ಮೇಲೆ ನೀವು ದೇವರಿಗೆ ಹೇಳ್ಬೋದು, ಜಯ ಬರು ನೀವು, ಏಸಪ್ಪ ನನ್ನ ಕ್ಷಮಿಸು, ನನ್ನ ಕ್ಷಮಿಸು ಕರ್ತನೆ, ನನ್ನ ಕ್ಷಮಿಸು. ನಾನು ಇನ್ಮೇಲೆ ನಾನು ಯಾವ ವಿಷಯಕ್ಕೂ ಮಾತಾಡಲ್ಲ, ನಾನು ನಿಮಗೆ ಕೋರ್ಟ್ ಕೇಸ್ ಮಿರಾಕಲ್ ಬೇಗನೆ ಸೆಟಲ್ ಆಗುತ್ತೆ. ನೀವು ಯಾವಾಗ ನೀವು ಇಲ್ಲಪ್ಪ, ನಾನು ಪರಿಶುದ್ಧವಾದ ಜೀವನ ಮಾಡ್ತೀನಿ, ನಾನು ನಿನ್ನ ವಾಕ್ಯದ ಪ್ರಕಾರ ನಾನು ನಡೀತೀನಿ ಅಂತ ಹೇಳ್ಬೇಕಂದ್ರೆ ಜಯಮನಿಗೆ ಎಸ್ ದೇವರು ನಿಮ್ಮನ್ನ ಶುದ್ಧಿ ಮಾಡ್ತಾರೆ. ಒಂದು ಟಚ್, ಒಂದು ಸ್ಪರ್ಶ, ಎಸ್ ಹೋಲಿ ಸ್ಪಿರಿಟ್ ಜಯ ಮೇಲೆ ಅದ್ಭುತ ಸಸ್ತವಾಗಿ ಬರಲಿ, ಯೇಸುವಿನ ನಾಮದಲ್ಲಿ ಬರಲಿ, ಈ ಕ್ಷಣದಲ್ಲಿ ಯೇಸುವಿನ ನಾಮದಲ್ಲಿ ಬರಲಿ, ಈ ಕ್ಷಣದಲ್ಲಿ ಬರಲಿ, ಈ ಕ್ಷಣದಲ್ಲಿ ಬಿಡುಗಡೆ ಆಗಲಿ, ಯೇಸುವಿನ ನಾಮದಲ್ಲಿ ಜಯ ಜಯ ಕರ್ತನೆ ಯೇಸಪ್ಪ. ಹೌದು, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅನಿತಾ, ನಿಮಗೂ ಅದನ್ನೇ ಹೇಳ್ತಿದ್ದಾರೆ ದೇವರು, ಅದನ್ನೇ ಹೇಳ್ತಿದ್ದಾರೆ ನಿಮಗೆ.
ಬಹಳ ವಿಷಯಗಳಿಗೆ, ಬೇರೆ ವಿಷಯಗಳಿಗೆ ಎಂಟ್ರಿ ಆಗಿದ್ರೆ ನೀವು ಅದರ ಪರಿಣಾಮವನ್ನು ಎದುರಿಸಾಗಿದೆ. ನೀವು ಆರೋಗ್ಯದ ವಿಷಯ, ಫೈನಾನ್ಸು ಎಲ್ಲರೂ ಎದುರಿಸಿದ್ರ ನೀವು. ಈಗ ನೀವು ರಿಯಲೈಸ್, ಈಗ ನಿಮ್ಮ ಟೈಮ್ ರಿಯಲ್ ಆಗಿ, ಬಟ್ ನೀವು ರಿಯಲ್ 100ಕ್ಕೆ 100 ಒಪ್ಕೊಂಡಿಲ್ಲ. ನೀವು ನಾನು ರಿಯಲ್ ಆಗಿ ನಿಜವಾಗ್ಲೂ ಬೇಕು ಅಂದ್ರೆ ತಪ್ಪು ಮಾಡಿದ್ದು ಒಪ್ಕೊಂಡಿಲ್ಲ. ಬಟ್ ಈಗ ಒಂದು ಲಾಸ್ಟ್ ಅವಕಾಶ ಕೊಟ್ಟಿದ್ದಾರೆ ದೇವರು ನಿಮಗೆ. ಅನಿತೀನಿ ದೇವರೇ ನನ್ನ ಕ್ಷಮಿಸಪ್ಪ, ನನ್ನ ಕ್ಷಮಿಸು, ನನ್ನನ್ನು ಕ್ಷಮಿಸು, ನನ್ನ ಎಂತರು ನಿಮಗೆ ದೇವರು ಅದನ್ನೇ ಹೇಳ್ತಿದ್ದಾರೆ, ಕ್ಷಮಿಸು. ನಾನು ಇನ್ಮೇಲೆ ಯಾವ ವಿಷಯಗಳಿಗೆ, ಯಾರೇ ಇರ್ಬೋದು, ಸೇವಕ ವಿಷಯ ಇರ್ಬೋದು, ಬೇರೆ ಯಾವ ವಿಷಯ ಎಂಟ್ರಿ ಆಗಲ್ಲ. ನನ್ನ ಕ್ಷಮಿಸು, ನನ್ನ ಪಶ್ಚಾತ್ತಾಪ ನಾನು ಪಡ್ತಾ ಇದ್ದೀನಿ ಅಪ್ಪ ಏಸಪ್ಪ. ಆಮೇಲೆ ನೋಡಿ ನಿಮ್ಮ ಬಿಸ್ನೆಸ್ ಹೆಂಗೆ ಬರುತ್ತೆ ಅಂತ ಹೇಳಿ, Hallelujah. ಹೆಂಗೆ ಬರುತ್ತೆ ನೋಡಿ ನಿಮಗೆ ಬಿಸ್ನೆಸ್. ಎಲ್ಲ ನಿಮ್ಮನ್ನೇ ಹಿಡ್ಕೊ ಬರುತ್ತೆ, ನಿಮ್ಮನ್ನೇ ಹಿಡ್ಕೊ ಬರುತ್ತೆ. ನೀವು ಅದನ್ನ ಬಾಯಿನ ಆಯ್ಕೆ ಮಾಡೋದನ್ನ ಕಾಯ್ತಿದ್ದೆ ಅಷ್ಟೇ. ನೀವು ಬಾಯಿನ ಆಯ್ಕೆ ಮಾಡಿದ್ರೆ ವೇಟಿಂಗ್ ಕಾಯ್ತಾ ಇದ್ದೆ ಅಷ್ಟೇ. ನೀವು ಆಯ್ಕೆ ಮಾಡಬೇಕಾದ್ರೆ ನಿಮ್ಗೆ ಒಂದು ವ್ಯತ್ಯಾಸದ ಕಾರ್ಯ ದೇವರು ಹೇಳ್ತಿದ್ರು. ಮಿರಾಕಲ್ ಫೈನಾನ್ಸ್ ಎಲ್ಲ ಮಿರಾಕಲ್ ಆಗುತ್ತೆ ನಿಮಗೆ, ಮಿರಾಕಲ್ ಆಗುತ್ತೆ. ಎಸ್, ಥ್ಯಾಂಕ್ ಯು ಜೀಸಸ್. ಅಲ್ಲಿ ಎಲಿಷಾ ಹೇಳಿದಾಗ ಆತನ ಸತ್ತೋಗಿದ್ದ ಗಂಡ ಆಕೆ ಏನ್ ಮಾಡಿದ್ರು, ಎಷ್ಟೊಂದು ಪ್ರಾರ್ಥನೆ ಮಾಡಿದ್ದಾರೆ. ಅವಳು ಪ್ರಾರ್ಥನೆ ಮಾಡಿದ್ರು ಒಂದು ಪ್ರಾಬ್ಲಮ್ ಹೊರಗೆ ಹೋಗಿಲ್ಲ. ಅವಳಿಗೆ ಗೊತ್ತಿಲ್ಲ, ಅವಳಿಗೆ ಗೊತ್ತು ಪ್ರಾರ್ಥನೆ ಮಾಡಿದರೆ ಪ್ರಾಬ್ಲಮ್ ಜಾಸ್ತಿ ಆಗಿದೆ, ಪ್ರಾಬ್ಲಮ್ ಬಿಡುಗಡೆ ಆಗಿಲ್ಲ. ಎಲಿಷನ ಹತ್ರ ಬಂದಾಗ ಹೆಂಗೆ ಬಿಡುಗಡೆ ಆಗ್ತಾ ಇದ್ದಾರೆ, ಹೆಂಗೆ ಬಿಡುಗಡೆ ಆಗ್ತಾ ಇದೆ? ಸಾಲ ತೀರಿ ಇನ್ನು ಉಳಿತಾ ಇಲ್ಲ. ದೇವರು ನಿಮಗೆ ಸಾಲ ತೀರಿಸಿ ಉಳಿಸ್ತಿದ್ದಾರೆ. ಕಣ್ಣೀರ ಅಡಿಕೆ ಮಾಡಿ, ಏಸಪ್ಪ ನನ್ನ ಕ್ಷಮಿಸು, ನನ್ನನ್ನ. Thank you Holy Spirit. Thank you Jesus. Thank you Holy Spirit. ಕೈ ಚಾಚಿ ನನ್ನ ತೆಗೆದೆ ದೊಡ್ಡವನಾಗಿಸಿದೆ ನಿನ್ನ ಕಾರುಣ್ಯದಿ, ದೊಡ್ಡವನಾಗಿಸಿದೆ. ಕೈ ಚಾಚಿ ನನ್ನ ತೆಗೆದೆ ದೊಡ್ಡವನಾಗಿಸಿದೆ ನಿನ್ನ ಕಾರುಣ್ಯದಿ, ದೊಡ್ಡವನಾಗಿಸಿದೆ. ಥ್ಯಾಂಕ್ ಯು ಜೀಸಸ್. ಈಗ ನಿನ್ನ ತಮ್ಮ ಇಲ್ಲ, ಈಗ ನಂಬೋದಾದ ದೇವರ ಮಹಿಮೆಗಳಿಗೆ ನಿನ್ನ ಕಣ್ಣಿ ಕಾಣಂತ ಅದ್ಭುತಗಳನ್ನು ಕಣ್ಣಿ ಕಾಣಂತ ಅದ್ಭುತಗಳು ಪ್ರಿಯರೇ. ಎಸ್ 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 ನೀವು ಅರಿಕೆ ಮಾಡಬೇಕಾದ್ರೆ ಅದನ್ನ ಹೇಳ್ತಿದ್ದಾರೆ, ಜಯಮ ಮತ್ತು ಅಳಿದರಿಗೆ ಫೈನಾನ್ಸ್ ವಿಷಯದಲ್ಲಿ ನಿಮಗೆ ದೊಡ್ಡ ಬ್ರೇಕ್ ಥ್ರೂ ಆಗುತ್ತೆ ಹೇಳ್ತಿದ್ದಾರೆ. ಇಬ್ಬರಿಗೂ ಒಂದೇ ತರ ಕೇಸ್ ಇದೆ, ಇಬ್ಬರಿಗೂ ಫೈನಾನ್ಸ್ ವಿಷಯದಲ್ಲಿ ಎಲ್ಲ ಒಂದೇ ಕೇಸ್. ಬಟ್ ದೇವರು ಹೇಳ್ತಾ ಇದ್ದಾರೆ ನಿಮಗೆ ಬಿಡುಗಡೆ ಪ್ರಾರಂಭ, ಬಿಡುಗಡೆ. Thank you. End time. There is no door na close ಮಾಡ್ತಾ ಇದ್ದಾರೆ. Yes. Close. No ಹೇಳ್ತಿದ್ದಾರೆ. ಬಾಯಿಗೆ ಅಡಿಗಿನೊಳಗಡೆ. ಸ್ತೋತ್ರ. ಬಾಯಿಗೆ ಅಡಿಗಿನೊಳಗಡೆ. ದೇವರಿಗೆ ಅದನ್ನೇ ನಮ್ಮನ್ನು ಕರೀತಾರೆ. ಬಾ. ಆ ಪರಿಶುದ್ಧ ಜೀವನಕ್ಕೆ ಬಾ. ಆ ಪರಿಶುದ್ಧ ಜೀವನಕ್ಕೆ ಬಾ ಒಳಗಡೆ. ಬಾ. Thank you Jesus. Siro barikala. Yes. ಯಾವ ವಿಷಯಗಳು ಬೇಡವೇ ಬೇಡ. ದೇವರಾಯ್ತು, ನೀವಾಯ್ತು, ಏಸಪ್ಪಾಯ್ತು, ನೀವಾಯ್ತು, ಏಸಾಯ್ತು, ಅದೇ ಆಯ್ತು. ನೋಹ ದೇವರ ಅಡಿಗೆನ ಕಟ್ಟಪ್ಪ, ಆಯ್ತು ನಾನು ದೇವರ ಅಡಿಗೆನ ಕಟ್ತೀನಿ, ದೇವರು ಒಂದ ವಿಷಯಗಳು ಹೇಳ್ತಾ ಇದ್ದಾರೆ. Yes. ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ, ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ, ಆರಾಧನೆ, ಆರಾಧನೆ ಯೇಸುವಿಗೆ, ಆರಾಧನೆ, ಆರಾಧನೆ
ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ನನ್ನ ಪ್ರಾಣ ನೀನೇ, ನನ್ನ ಉಸಿರು ನೀನೇ, ನನ್ನ ಪ್ರಾಣ ನೀನೇ, ನನ್ನ ಉಸಿರು ನೀನೇ, ಎಂದೆಂದು ನಿಮಗೆ ಆರಾಧನೆ ಅಪ್ಪ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ. ಆರಾಧನೆ ಆರಾಧನೆ ಯೇಸುವಿಗೆ. ಆರಾಧನೆ ಯೇಸುವಿಗೆ. ಆರಾಧನೆ 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 ಆರಾಧನೆ ಯೇಸುವಿಗೆ. ನನ್ನ ಪ್ರಾಣ ಶರೀರವು ನನ್ನ ಕರ್ತನಿಗೆ ಸ್ವಂತ. ಎಲ್ಲ ಕೈಗಳ ಮೇಲೆ ಇನ್ನು ಜೀವನ ನನ್ನದಲ್ಲ, ನನ್ನಲ್ಲೇಸು ಜೀವಿಸುವ. ಎಲ್ಲ ಕೈಗಳ ಮೇಲೆ ನನ್ನ ಪ್ರಾಣ ಶರೀರವು ನನ್ನ ಕರ್ತನಿಗೆ ಸ್ವಂತ. ಇನ್ನು ಜೀವನ ನನ್ನದಲ್ಲ, ನನ್ನಲ್ಲೇಸು ಜೀವಿಸುವ. ಯೇಸು ದೇವಾ ಅರ್ಪಿಸುವೆ, ನನ್ನನ್ನೇ ನಾ ಅರ್ಪಿಸುವೆ. ಯೇಸು ದೇವಾ ಅರ್ಪಿಸುವೆ, ನನ್ನನ್ನೇ ನಾ ಅರ್ಪಿಸುವೆ. ಸ್ವೀಕರಿಸು ಮಾರ್ಪಡಿಸು, ಸ್ವೀಕರಿಸು ಮಾರ್ಪಡಿಸು. ನನ್ನಲ್ಲೀಗ ವಾಸ ಮಾಡು. ಸ್ವೀಕರಿಸು ಮಾರ್ಪಡಿಸು. ನನ್ನಲ್ಲೀಗ ವಾಸ ಮಾಡು. ಸ್ವೀಕರಿಸು ಮಾರ್ಪಡಿಸು. ನನ್ನಲ್ಲೀಗ ವಾಸ ಮಾಡು. ಎಲ್ಲ ಕೈಗಳ ಮೇಲೆ ಅನ್ಯ ಭಾಷೆಗಳು ಶಮ ಮಾಮ
ಹಡಗೋಗಿ ಸೇರ್ಕೊಂಡವರು, ಆ ಹಡಗಿನೊಳಗೆ ಬಂದವರು, ಉನ್ನತ ಮಹಿಮೆ ಮಹಿಮೆ. ಎಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಡಗಿನೊಳಗೆ ಬಂದವರು ಹೇಳ್ತಾ ಇದ್ದಾರೆ ಉನ್ನತ ಮಹಿಮೆ. ಅವ್ರಿಗೆ ಯಾವ ಆಪತ್ತು ಆಗಿಲ್ಲ, ಅವರಿಗೆ ವಿಪತ್ತು ಆಗಿಲ್ಲ. ಆ ನೀರು ಅವ್ರನ್ನ ಮುಳುಗಿಸಕ್ಕೆ ಹಾಕಿಲ್ಲ. ಲೋಕನೇ ಮುಳುಗಿಸ್ತಾ ಇದೆ, ಲೋಕನೇ ಮುಳುಗಿಸ್ತಾ ಇದೆ, ಬಂಡೆಗಳನ್ನೇ ಮುಳುಗಿಸ್ತಾ ಇದೆ. ಆದ್ರೆ ದೇವರು ಆ ನೋಹನ ಹಡಗಿನೊಳಗೆ ಇದ್ದುದರಿಂದ, ದೇವರು ಆ ಹಡಗಿನೊಳಗೆ ಇದ್ದುದ ನಿಮಿತ್ತ ಹಡಗು ತೇಲಕ್ಕೆ ಸ್ಟಾರ್ಟ್. ನೀವು ಪರಿಶುದ್ಧಾತ್ಮ ನಿಮ್ಮೊಳಗೆ ಇರ್ಬೇಕಾದ್ರೆ ನೀವು ತೇಲ್ಕಂಡೇ ಇರ್ತೀರ ದೇವರ ಆತ್ಮ. ಎಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಸ್, ಎಲ್ಲ ಮಹಿಮೆ ನಿಮಗೆ ಸಲ್ಲಲಿ, ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ, ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ, ಎಲ್ಲ ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. Thank you, Jesus. Thank you, Jesus. Thank you, Jesus. ಎಲ್ಲ ಕೈಗಳು ಮೇಲೆತ್ತಿ ಏರ್ಕೊಂಡು ನೋಡೋದಾಗಲಿ. ತಡವಾಗಿ ಕೆಲವರು ಬಂದಿದ್ದೀರಾ, ಬರೋಲ್ಲ ಬಾ ಶಮ ಮರ ಬರಲ್ಲ ಬಾ
ಅನೇಕ ಎಚ್ಚರಿಕೆಗಳು ಬ್ಲೆಸ್ಸೆಡ್ ವರ್ಡ್ಸ್ ಬಂದಿದೆ ಅಲ್ಲಿ ಮೆಸೇಜ್ ಟೈಟಲ್ ನಾನೇನು ಹಾಕಿದ್ದೀನಿ ಅದೇನೋ ಯಾರಿಗೂ ಹೇಳಿಲ್ಲ ಅದನ್ನು ನಾನು ಯೂಶ್ವಲಿ ಯಾರಿಗೂ ಹೇಳೋದಿಲ್ಲ ಅದನ್ನು ಯಾರಿಗೆ ಹಾಕಿ ಯಾವಾಗ ಹಾಕ್ತೀನಿ ಅಂತಲೇ ಹೇಳೋಕ್ಕಾಗಲ್ಲ ಕೊನೆ ಮೂಮೆಂಟಲ್ಲೇ ಅದನ್ನು ಚಾಯ್ಸ್ ಮಾಡೋದು ಔಟ್ಪೋರಿಂಗ್ ಆಫ್ ದ ಹೋಲ್ ಸ್ಪಿರಿಟ್ ಫಸ್ಟ್ ಎಕ್ಸಾಮು ಆಮೇಲೆ ನಿಮಗೆ ಟೆಕ್ಸ್ಟ್ ಬುಕ್ ಕೊಡೋದು ಫಸ್ಟ್ ಎಕ್ಸಾಮು ಪರೀಕ್ಷೆ ಆಮೇಲೆ ನಿಮಗೆ ಪಠ್ಯ ಪುಸ್ತಕ ಹಂಚೋದಿಲ್ಲ ಆ ಥರ ಸ್ಕೂಲ್ ವ್ಯವಹಾರ ಇದೆ ಲಭ ಶಮ ಎಲ್ಲ ಔಟ್ ಆಫ್ ಸಿಲೆಬಸ್ಸೇ ಲಭ ಹರ ಖರಬ ಶಮ ರಬ ರಬ ಲಮ ಶರ ಬಹರಿ ರಬ ಶಬ ಯಾಕೆ ನಿಮಗೆ ಪದೇ ಪದೇ ಎಚ್ಚರಿಕೆ ಬರ್ತಾರದು ಹೇಳ ನಾನು ಈಗ ಕೆಲವು ವಿಚಾರಗಳು ಯಾವುದದು ವಿಚಾರ ಬಂತು ಇವತ್ತು ದೇವರಾತ್ಮ ರಿವೀಲ್ ಮಾಡಿದ್ದೀನಿ ನಾನು 2-3 ವಾರದಿಂದನೇ ಮಾತಾಡ್ತಾ ಇದ್ದೆ ಅದನ್ನು ನಾನು ಯಾವುದು ಪಾಯಿಂಟ್ದು ಮುಗ್ಧತೆ ವಿಚಾರ ಕೀರ್ತನೆ 131 ಒಳಗೆ ಓದೋದಕ್ಕೆ ಕೇಳಿದ್ದು ಯಾವತ್ತು ನಾನು ನಿಮಗೆ ಯಾವ ವಾರ ಓದೋಕ್ಕೆ ಕೇಳಿದ್ದು 3 ವಾರದಿಂದ ಹೇಳ್ತಾ ಇದ್ದೀನಿ ನಾನು ಕೈ ಎತ್ತಿದವರು ಇಬ್ಬರೇ ನೀವು ಮುಗ್ಧತೆ ವಿಚಾರ ಮಾತಾಡಿದಾಗ ಇಬ್ಬರೇ ಈವನ್ ಅಜ್ಜಿರು ಕೈ ಎತ್ತಿಲ್ಲ ಅವರು ಪೆನ್ಷನ್ ಎಣಿಸ್ಕೊಳ್ಳೋ ಅಜ್ಜಿಗಳಿರಲ್ಲ ಅಷ್ಟೇ ಪೆನ್ಷನ್ ಎಣಿಸ್ಕೊಳ್ಳೋ ಅಜ್ಜಿ ಇವರು ಗೌರ್ಮೆಂಟ್ ಕೂಡ 2,000 ಎಣಿಸ್ಕೊಳ್ಳೋ ಅಜ್ಜಿರು ಅಷ್ಟೇ ಇರಲ್ಲ ದೇವರು ಆಯಾ ಫಂಕ್ಷನ್ ಎಲ್ಲರೂ ಫ್ಯಾಮಿಲಿ ಸಮೇತ ಇರ್ತಾರಲ್ಲಿ ಆ ಬ್ಲ್ಯಾಕ್ ಲಿಸ್ಟ್ಗಳಿಗೆ ಏನು ಕೆಲಸ ಅಲ್ಲಿ ಆ ಬ್ಲ್ಯಾಕ್ ಲಿಸ್ಟ್ಗಳನ್ನ ಯಾಕೆ ಕರೀತಾರೆ ಇವರು ನಾನು ಕಾರ್ ಇಳಿದಾಗ ನೋಡಿದರೆ ನಿಮ್ಮದು ನೆನ್ನೆ ಪ್ರೋಗ್ರಾಮ್ ಅಷ್ಟೇ ಕ್ಲೋಸ್ ಆಮೇಲೆ ನೆನ್ನೆ ಹರ್ಷ ಅನ್ನೋನು ಬರ ಕಲವ ಶಬರ ಬರ ಕಲವ ರಲ ಹಮ ಶಬರ ಬರ ರವ ಯಾಕೆ ನಿಮಗೆ ಪದೇ ಪದೇ ಎಚ್ಚರಿಕೆ ಬರ್ತಾ ಇದೆ ಹೇಳ ನಾನು ಯಾಕೆ ನಿಮಗೆ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಹೇಳ ನಾನು ಸೆಲ್ಫ್ ಸೆಂಟರ್ಡ್ನೆಸ್ ನಿಮಗೇನು ಗೊತ್ತಾ ದೇವರು ಸಮರ್ಪಣೆ ವಿಚಾರ ಗೊತ್ತಿಲ್ಲ ನಿಮಗೆ ಬರೀ ನಿಂದು ನೀನೇ ಬರೀ ಸ್ವಾರ್ಥ ಆಮೇಲೆ ಈಗೋ ಅಹಂಕಾರ ಈಗೋ ಮೊಂಡು ಆಮೇಲೆ ಇನ್ನೊಂದು ಮೊಂಡು ಅದಕ್ಕೆ ನಿಮಗೆ ಪದೇ ಪದೇ ಎಚ್ಚರಿಕೆ ಬರೋದು ರೇಷ್ಮನಿಗೆ ಇನ್ಯಾರಿಗೆ ಬಂದ ಪದೇ ಪದೇ ಎಚ್ಚರಿಕೆ ಯಶೋದಂಗ ಇನ್ಯಾರಿಗೆ ಪದೇ ಪದೇ ಎಚ್ಚರಿಕೆ ಬರೋದು ನಿಮಗಿಲ್ಲಿ ಬೇರೆ ಇನ್ನೇನಿಲ್ಲ ಅದಕ್ಕೆ ನಾನು ನಿಮಗೆ ಬಿಡಿಸಿ ಹೇಳ್ತೀನಿ ನಾನು ಅದರ ರೆವಲ್ಯೂಷನ್ಗಳನ್ನ ಯಾರ್ಯಾರ್ಬೋದು ಇರೋರಿಗೆ ನಿಮಗೆ ಆಯಿತಾ ಬೇರೆ ಏನಿಲ್ಲ ಎದ್ದು ಬಿದ್ದು ಬರೀ ನಿಂದೇ ಚಿಂತೆ ನಿನಗೆ ಆಮೇಲೆ ಇನ್ನೂ ಏನೆಲ್ಲ ಬರುತ್ತೆ ಹೇಳೋಂಗಿಲ್ಲ ರೆಕಾರ್ಡ್ ಬೇರೆ ಆಗ್ತಾಯಿದೆ ಇಲ್ಲ ಅದಕ್ಕೇನು ಜಾಸ್ತಿ ಹೇಳೋಂಗಿಲ್ಲ ಅರ್ಥ ಆಗುತ್ತೆ ಅವರಿಗೆ ಅಯ್ಯ ನನಗೆ ಆಶ್ಚರ್ಯ ಆಗೋದು ಇವರಿಗೆ ಮನುಷ್ಯರು ಅನ್ನೋರಿಗೆ ನಿಮಗಲ್ಲ ಈ ಲೋಕದಲ್ಲೇ 800 ಕೋಟಿ ಜನರಿಗೆ ದೇವ್ರನ್ನ ಪ್ರೀತಿ ಮಾಡಿ ಅಂತ ಹೇಳೋಕ್ಕೆ ಅಷ್ಟೊಂದು ಒತ್ತಾಯ ಯಾಕೆ ಮಾಡಬೇಕು ಅಂತ ನನಗೊಂಚೂರು ಉತ್ತರ ಹೇಳಿ ಯಾರಾದರೂ ಒಬ್ಬರು ಉತ್ತರ ಹೇಳಿ ನನಗೆ ಕರೆಕ್ಟಾಗಿ ನೀವು ಇಷ್ಟೊಂದು ಒತ್ತಾಯ ಮಾಡಿ ಪ್ರೀತಿ ಮಾಡು ಅಂತ ಹೇಳಿಸ್ಕೋಬೇಕಾ ದೇವ್ರ ಕಡೆಯಿಂದ ಅಯ್ಯೋ ಹುಡುಕ್ಬೇಕು ಅನ್ನೋ ಬೈಬಲ್ ಬರೆದಿದೆ ಅಲ್ಲಿ ಅಬ್ರಹಾಮ ದೇವ್ರ ಕರೆದ ತಕ್ಷಣ ಓಡ್ದ ಎಲ್ಲ ಬಿಟ್ಟು ಅದಕ್ಕಿಂತ ಏನಪ್ಪ ಉದಾಹರಣೆ ಬೇಕು ನಮ್ಮ ಮುಂದೆ ಔಟ್ಪೋರಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಪವಿತ್ರಾತ್ಮನ ಸುರಿಮಳೆಯ ಸಮಯ ಇದು ಕೇಳಿಸ್ಕೊಳ್ಳಿ ಅಂಥ ದಿನಗಳಿಗೆ ಬಂದ್ಬಿಟ್ಟಿದ್ದೀವಿ ನಾವು ಕಡೆ ಕ್ಷಣಗಳು ಫಂಕ್ಷನ್ ಪಾರ್ಟಿಗಳು ಕೇಳಿಸ್ಕೊಳ್ಳಿ ನೀವು ಎಕ್ಸಿಬಿಷನ್ ಪಾರ್ಟಿಗಳು ಕೇಳಿಸ್ಕೊಳ್ಳಿ ಎಕ್ಸಿಬಿಷನ್ ಪಾರ್ಟಿಗಳು ಜಾತ್ರೆ ಎಕ್ಸಿಬಿಷನ್ ಅಂದರೆ ಜಾತ್ರೆ ಪಾರ್ಟಿಗಳು ಜಾತ್ರೆಗೆ ಫ್ಯಾಮಿಲಿ ಸಮೇತ ಹೋಗ್ತಾರೆ ಆಯಿತಾ ನೋಡಿದ್ದೀನಿ ಅಲ್ಲಿ 2 ಪೂರ್ವಕಾಲ 20ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ರೀತಿ ಬರೆದಿದೆ ರಾಜ ಪರಿವಾರ ಸಮೇತ ಅಲ್ಲಿದ್ದಾನೆ ಸೈನ್ಯ ಎಷ್ಟು ಜನ ನಿಮ್ಮ ಪರಿವಾರ ಸಮೇತ ದೇವರು ಹುಡುಕ್ತಾ ಇದ್ದೀರ ನೀವು ಅದಕ್ಕಿಂತ ಯಾವುದು ಗಿಫ್ಟ್ ಇಲ್ಲ ಕೇಳಿಸ್ಕೊಳ್ಳಿ ನೀವು ಯಾವುದೂ ಇಲ್ಲ ಅದಕ್ಕಿಂತ ಕೇಳಿಸ್ಕೊಳ್ರಿ ಇನ್ನೇನು ಹುಡುಕ್ತಾ ಇದೆಯಪ್ಪ ನೀನು ಮಂಜು ಬ್ರದರು ಸಂಧ್ಯಾ ಆದ್ಯಂತು ಅವ್ರ ಫ್ಯಾಮಿಲಿ ಎಷ್ಟು ನಂಬಿದಾರಲ್ವಾ ಇನ್ಯಾವುದು ದುಃಖ ಪಡಿಸೋಂಥ ವಿಚಾರನೇ ಇಲ್ಲ ಅಲ್ಲಿ ಮನೆ ಆಮೇಲೆ ಸೈಟು ಜಮೀನು ಅವೆಲ್ಲ ಯಾವಾಗ ಗೊತ್ತಾ ಅದು ಅಯ್ಯ ಈ ಭೂಮಿನೇ ನಮ್ದಲ್ವಲ್ಲ ಅಲ್ಲ ಇದು 100 ಎಕರೆ ಬರೆಸ್ಕೊಂಡ್ರು ನೀವು ಭೂಮಿ ನಮ್ದಲ್ವಲ್ಲ ಇದು ಈ ಲೋಕ ಬಿಟ್ಟು ಹೊಡ್ತಾ ಇದೀವಲ್ಲ ಯಾವ ಗಳಿಗೆಲ್ಲೂ ನಾವು ಅದಕ್ಕೆ ಅನಿಸುತ್ತೆ ನಿಮಗೆ ಯೋಚನೆ ಮಾಡಿದ್ದೀರ ಅದನ್ನು ನೀವು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾಕೆ ನಿಮಗೆ ಎಚ್ಚರಿಕೆ ಅಥವಾ ಯಾಕೆ ನಿಮಗೆ ಆ ಥರ ಆಗುತ್ತೆ ಪಾಸ್ಟರ್ ನೀವು ಎಷ್ಟೇ ಹೇಳಿ ನಮಗೆ ಆ ಮಾನಸಾಂತರ ಆಗ್ತಾಯಿಲ್ಲ ಯಾಕೆ ಅಂದರೆ ಬರೀ ನಿನ್ನ ಬಗ್ಗೆನೇ ಯೋಚನೆ ಬರೀ ನಾನು ಸ್ವಾರ್ಥ ಏನಪ್ಪ ನನ್ನ ಜೀವನ ಹಿಂಗಾಗೋಯ್ತಲ್ಲ ಇದು ಅದು ಯಾವುದೋ ಒಂದು ಸೈತಾನ್ ಕಡೆ ಬರೆದ್ರೆ ಹಾಡಿದೆಯಲ್ಲ ಒಂದು ಹಾಡೋದು ಒಂದು ಹಾಡಿದೆ ಅದು ಬರದೇ ಇರೋದು ಒಳ್ಳೇದು ಬಾಯಲ್ಲಿ ಬರದೇ ಇರೋದು ಆದರೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ತರಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಬರ್ತಾ ಇಲ್ಲ ಅದು ಯಾಕೆಂದರೆ ನಾವು ಅದನ್ನೆಲ್ಲ ಹತ್ರಕ್ಕೆ ಸೇರಿಸೋದಿಲ್ಲ ಅದು ಯಾವುದದು ಇದು ಯಾರು ಬರೆದ ಕಥೆಯೋ ಈ ಹಾಡುಗಳು ಇವೆಲ್ಲ ಬರೋದಿಲ್ಲ ನಮಗಿದು ನೋಡಿ ಎಲ್ಲರಿಗೂ ಬರುತ್ತಿದ್ದು ಬರ ಮಕ್ಕಳ ಇವರು ಇನ್ನೊಂದೇನು ಗೊತ್ತಾ
ಆ ನಿಷೇಧಿತ ಹಾಡುಗಳು ಬೇರೆ ಹೇಳ್ತಾರೆ. ಅನ್ನವಿಲ್ಲದಿದ್ದರು ವಸ್ತ್ರ ಇಲ್ಲದಿದ್ದರು ನಾಶಾರವೇ ಶಿವಮಾರ್ದೇನ, ಇದು ಬೇರೆ ಹೇಳ್ತಾರೆ ಇವರು. ಅಯ್ಯ ಬಾರಪ್ಪ ಊಟ ಎಲ್ಲ ಕೊಡ್ತೀವಿ ಅಂದ್ರೆ ಇಲ್ಲ ಅನ್ನವಿಲ್ಲದಿದ್ದರು ಅಂದರೆ ಯಾವನ್ನು ಕೇಳ್ತಾನೆ ಇಂದ ಹಾಡೋದನ್ನು? ಅಯ್ಯ ಬಿಸಾಕೋದೆಲ್ಲ ತೆಗೆದವೆಲ್ಲ ನೀನು ರಬ ಹಲಮ ಶಬ ಬರಬ. ಕೃಷ್ಣಪ್ಪಗೆ ಎಚ್ಚರಿಕೆ ಬರ್ತದೆ, ಯಾಕೆ ಗೊತ್ತಾ? ಅದೇ ಕಾರಣ. ಕೆಲವರಿಗೆ ಯಾರು ಕೇಳಿ, ಶಬೀರ್ ಎಚ್ಚರಿಕೆ ಬರ್ತಾ ಇದೆ ನಿಮಗೆ, ಏನಕ್ಕೆ ಕೇಳಿ? ಅನೇಕರು ನಿಮಗೆ ಬರ್ತಾ ಇರೋರಿಗೆ ತುಂಬ ಜನ ಇದ್ರು, ಒಬ್ಬರಿಬ್ಬರು ಇಲ್ಲ ಆದರೆ ಬರೀ ರೇಷ್ಮೆ ಮಾತ್ರ ಅಲ್ಲ, ಅನೇಕರಿಗೆ ಎಚ್ಚರಿಕೆ ಬರ್ತಾ ಇರೋದು ಹೇಳೋ ಕಾರಣ ನೀವು ಸ್ವಾರ್ಥನ ಯೋಚನೆ ಮಾಡೋ ಬರೀ. ಗೊತ್ತಾಗತ್ತಾ? ಇನ್ನು ಎಲ್ಲ ಹೇಳ್ರಿ, ಇನ್ನು ಜೀವಿಸೋನು ನಾನಲ್ಲ, ಯೇಸುವೇ ಜೀವಿಸುತ್ತೆ. ಓಕೆ, ನಮ್ದು ಹೆಡ್ಲೈನ್ ಮಾತ್ರ ಕೆಲಸ ನೋಡಿ. ನಾನು ಅವಳಿಗೆ ಏನು ಹೇಳಿಲ್ಲ, ಅವಳಿಗೆ ಕೇಳಿ ನಾನು ಹೆಡ್ಲೈನ್ ಹಾಕಿರೋದು ಕೇಳಿ ಅವಳಿಗೆ ಏನಂತ ಗೊತ್ತು. ಅವಳಿಗೆಲ್ಲ ಪಾಯಿಂಟ್ಸ್ ಎಲ್ಲ ಅವಳಿಗೆ ಗೊತ್ತಾಗೋದಿಲ್ಲ. ಹೇಳಿದ್ರೆ ನೀವು ನನಗೆ ಬೇಡ ಅಂತ ಕೇಳಿದ್ರೆ ನಾನೇನು ಕೇಳೋಕೆ ಹೋಗಲ್ಲ ಅವೆಲ್ಲ. ದೇವರ ಆತ್ಮನಿಂದ ನಡೆಸ್ತದೆ ಅಷ್ಟೇ, ಬೇರೆ ಇನ್ಯಾವ ವಿಚಾರಗಳು ಬರೋದಿಲ್ಲ. ಹಲ್ಲೆಲೂಯಾ. ಈ ಸ್ವಲ್ಪ ವಾಕ್ಯ ಓದಿ ಒಂದು 2 ನಿಮಿಷನಾದ್ರು ಮಾತಾಡೋಕ್ಕಿದ್ದೆ ನಾನು, ಆದರೆ ಸಮಯ ಆಗಿರೋದು ನೋಡಿ ನಾನು ಅಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಜೀಸಸ್. ಸಬಹರ ಕಲಬ ಲಬ ಶಮಮ ರಬರ ಲಬ ಲೂರ ಹಮ ಶೇರೋ ಬಾರಿ ರ ಕಲ್ಲಬ ಶಬಬ ರಬರ ರಬ. ಥ್ಯಾಂಕ್ ಯು ಮಾಸ್ಟರ್. ಹೀರೋ ಬಾರಿ ಕರಬಾರ ರಬ. ಕೇವಲ ಅದೊಂದು ವಾಕ್ಯ ಮಾತ್ರ. ಯಾವುದು? ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ ಮಾತ್ರ ನೋಡೋರಾಗಿದ್ದೀವಿ ನಾವು ಅಷ್ಟೇ. ನಿಮಗೋಸ್ಕರ ಓದ್ತೀನಿ, ಅಥವಾ 17-18 ಹಾಕಿದ್ದೀನಿ ಅಂತ ಕಾಣುತ್ತೆ ಅದರಲ್ಲಿ ನಾನು. ಲಮ ಹಬ ರಬ ಶಬ ಬಬ ರಬ ರ ಕಲೋಬಲು ರಬ ರಬ ಶಮ ಮಮ ರಬರ ರಬ. ಥ್ಯಾಂಕ್ ಯು ಜೀಸಸ್. ಅಪೊಸ್ತಲರ ಕೃತ್ಯಗಳು 2:17-18. ಕಡೇ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವು. ಪ್ಲೂರಲ್, ಅದು ಪ್ಲೂರಲ್ ನೋಡಿ, ಅದು ಬಹುವಚನ, ಪ್ಲೂರಲ್. ಹಲ್ಲೆಲೂಯ. ಎಲ್ಲರಿಗೂ, ಯಾರ್ಯಾರು ನೀವು ರೆಡಿ ಇದ್ದೀರಾ? ನನಗನ್ಸುತ್ತೆ ನೀವು ಕೆಲವರು ಇಲ್ಲಿ ಪ್ರಾರ್ಥನೆಯಲ್ಲಿ ನನಗೆ ಅಭಿಷೇಕ ಬೇಕು ಸ್ವಲ್ಪ ಹೇಳೋರು, ಆ ಸೆಕೆಂಡಲ್ಲಿ ನೀವು ಅಲರ್ಟ್ ಆಗಬೇಕು. ಯಾವಾಗ ಅಲ್ಲಿ ಅಭಿಷೇಕದ ವಿಚಾರ ಮಾತಾಡಲಾಗ್ತಿರುತ್ತೆ ಆವಾಗಲೇ ನೀವು ರೆಡಿ ಆಗ್ಬಿಡ್ಬೇಕು ನೀವು. ಕೊನೆಯದಾಗಿ ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವು. ಇದಲ್ಲದೆ ಆ ದಿನಗಳಲ್ಲಿ ನನ್ನ ದಾಸಿಯರು, ಸ್ತೋತ್ರ ಬರಲಿಲ್ಲ ನೋಡಿ, ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಒಬ್ಬೊಬ್ಬರು ದಾಸಿ ಅಂದರೆ ದೇವರಿಗೆ ತಮ್ಮ ಒಪ್ಪಿಸ್ಕೊಟ್ಟಿರೋ ಅಂತ ಅರ್ಥ. ಹೇಳಿ, ನಾನು ದೇವರ ದಾಸಿ ಹೇಳ್ರಿ. ನಾನು ಮಾಡಿದೆ ಆಮೇಲೆ ಸುರಿಸುವೆನು, ಅವರು ಪ್ರವಾದಿಸುವರು. ನಾನು ಹೇಳ್ತಾ ಇದ್ದೀನಿ, ಇವತ್ತಿಂದ ನಿಮ್ಮ ಬಾಯಿಂದ ಬರೋದೆಲ್ಲ ಪ್ರವಾದನೆ ಆಗಿದೆ. ಹಲ್ಲೆಲೂಯಾ. ನೀವು ಯಾರಿಗೆ ಏನು ಹೇಳ್ತೀರಾ ಅವ್ರಿಗೆ ಸ್ವಸ್ಥತೆ ಇರುತ್ತೆ. ನಾನೊಂದು ನಿಮಗೊಂದು ಭಾಷೆ ಕಲಿಸ್ಕೊಡ್ತೀನಿ. ಯಾರೇ ಸಿಕ್ಕಿದ್ರು ಅವ್ರನ್ನ ಆಶೀರ್ವಾದನೆ ಮಾಡಿ. ಕಾರಣ ಹುಡುಕ್ಲೇಬೇಡ್ರಿ, ಅವ್ರಿಗೆ ತಪ್ಪು ಹುಡುಕೋ ಕಾರಣನೇ ಹುಡುಕ್ಬೇಡ್ರಿ. ಎಂಥದಾರ ಇರಲಿ, ನಿಮ್ಮ ಮೊಮ್ಮಗುನ ಹಿಂಗೆ ನೋಡ್ತೀರಾ, ಜಸ್ಟ್ ಆ ಥರ. ಕರ್ತನ ಆಗಮನದ ಗಂಭೀರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳನ್ನು, ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವುದು. ರಕ್ತ ಬೆಂಕಿ ಹಬೆಯಂತೆ ಇರುವ ಹೊಗೆ ಉಂಟಾಗುವುದು. ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತವಾಗುವನು. ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳರೆಲ್ಲರಿಗೂ ರಕ್ಷಣೆ ಆಗುವುದೆಂದು ದೇವರು ಹೇಳುತ್ತಾನೆ. ಎಲ್ಲ ಗಟ್ಟಿಯಾಗಿ ದೇವರಿಗೆ ಚಪ್ಪಲಿ ಹೊಡೆದು ದೇವರಿಗೆ ಬರುವ ಬಿಡುಗಡೆಯ ಕೊಡುವ ದೇವರಿಗೆ ನನ್ನ ನಮಸ್ಕಾರ. ಹೇಳಿ ಕೇಳಿದಾಗ ಬರುವ ಬಿಡುಗಡೆಯ ಕೊಡುವ ದೇವರಿಗೆ ನನ್ನ ನಮಸ್ಕಾರ. ಶಾರೋನಿ ರೋಜಾ ತಗ್ಗಿನ ತಾವರೆ. ಎಲ್ಲರೂ ಶಾರೋನಿ ರೋಜಾ ತಗ್ಗಿನ ತಾವರೆ ನಿಮಗೆ ಶಾರೋನಿ ರೋಜಾ ತಗ್ಗಿನ ತಾವರೆ ನಿಮಗೆ ಆರಾಧನೆ. ಎಲ್ಲ ಜನಮಾನ ಮಹಿಮೆ ನಿಮಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ
ಸತ್ತಂತ ನನಗೆ ಜೀವವನ್ನು ಕೊಟ್ಟ ದೇವರಿಗೆ ನನ್ನ ನಮಸ್ಕಾರ. ಸತ್ತಂತ ನನಗೆ ಜೀವವನ್ನು ಕೊಟ್ಟ ದೇವರಿಗೆ ನನ್ನ ನಮಸ್ಕಾರ. ನನ್ನ ಉಸಿರಲ್ಲಿ ಉಸಿರಾದವನೇ, ಎಲ್ಲರೂ ನನ್ನ ಉಸಿರಲ್ಲಿ ಉಸಿರಾದವನೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಎಲ್ಲ ಗಣಮಾನ ಮಹಿಮೆ ನಿಮಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ನಾನೇನು ಅಲ್ಲ, ನಾವರಿ ಮಣ್ಣೆ, ನೀನೇ ಜಮಾನನು. ನಾನೇನು ಅಲ್ಲ, ನಾವರಿ ಮಣ್ಣೆ, ನೀನೇ ಇನ್ನು ಸ್ವಸ್ಥತೆ ಅಭಿಷೇಕ ಚಲಿಸ್ತಾ ಇದೆ. ಎಲ್ಲೆಲ್ಲಿ ನಿಮಗೆ ಸ್ವಸ್ಥತೆ ಅವಶ್ಯಕತೆ ಇದೆ, ನಿಮ್ಮ ಕೈಗಳನ್ನು ಮುಟ್ಟದಾಗಲೇ ನೀವೇನೆ ಯೇಸುವಿನ ಪಾಸುಂಡಗಳಿಂದ ಗುಣವಾಗಿ ಗೆಡಾಟ್ ಅಂತ ಹೇಳ್ರಿ. ಯೇಸು ನಾನಲ್ಲಿ ಶರಣ ಬಿಟ್ಟು ಹೋಗ್ತಾ ಇರೋದು. ನಾನು ದೇವರ ಆಲಯ, ನನ್ನಲ್ಲಿ ಯಾವ ನ್ಯೂನತೆಗಳಿಲ್ಲ ಹೇಳಿ, ನನ್ನಲ್ಲಿ ಯಾವ ಬಲಹೀನತೆಗಳಿಲ್ಲ. ನನ್ನಲ್ಲಿ ಕರ್ತನ ಪಾದದಲ್ಲಿ ಕಾಯುವರು, ಹದ್ದುಗಳಂತೆ ಹಾಡುವರು, ಓಡಿದರು ದಣಿಯರು, ನಡೆದರು ಬಳದರು, ಮುಪ್ಪಿನಲ್ಲೂ ಫಲಿಸುತ್ತೇನೆ. ನನಗೆ ಹಣಕಾಸಿನ ಕೊರತೆ ಇಲ್ಲ, ಚೀನನ ಧೂಳು ಥರ ಇಡ್ತೀನಿ. ನಾನು ಶ್ರೇಷ್ಠವಾದದೆಲ್ಲ ನನಗೇನೆ ಉತ್ಪತ್ತಿಯಾಗಿದೆ. ಕೊರತೆ ಅಂದರೆ ಗೊತ್ತೇ ಇಲ್ಲ ನನಗೆ. ರಾಜ ವಂಶಸ್ಥ, ಯೇಸು ರಾಜ ವಂಶಸ್ಥ. ಆಮೆನ್. ಪರಲೋಕದ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಾನ ಪಾಲಿಸಿ, ನಮಗೆ ತಪ್ಪು ಮಾಡಲು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪು. ರಾಜ್ಯವು ಬಲವು ಮಹಿಮೆ ಇದೆ ಸ್ವಾಮಿ. ಆಮೆನ್. ನನ್ನ ಮನೆಯನ್ನು ಕೊಂಡಾಡು, ನನ್ನ ಸರ್ವದಿಂದ ಆತನ ಪವಿತ್ರನಾಮವನ್ನು ಕೀರ್ತಿಸಿ. ನನ್ನ ಮನೆಯನ್ನು ಕೊಂಡಾಡು, ಆತನ ಉಪಕಾರಗಳನ್ನು ಮರೆಯಬೇಕು. ಆಮೆನ್. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಸೈತಾನ್ಯವ ಹಾನಿ ಮಾಡಲಾರನು, ಸೈತಾನ್ಯವ ಹಾನಿ ಮಾಡಲಾರನು. ಹಾನಿ ಇಲ್ಲ, ಹಾನಿ ಇಲ್ಲ, ಹಾನಿ ಇಲ್ಲ. I cover right under the blood. I cover right under the blood. The devil can do me no harm, no harm, no harm, no harm. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ವಯತೆಯು ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ, ಎಲ್ಲ ಪರಿಶುದ್ಧ ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಬಾಣದನಿಕೆ ಇರುವುದಾಗಿರಲಿ. ಆಮೇನ್, ಆಮೇನ್. ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೇನಾಗಿ ಹೆಸರು ಕರೆದವರು ಮೊದಲು ಯಾರ್ಯಾರು 1-2-3 ಸೆಕೆಂಡ್ ಅಷ್ಟೇ ಸಾಕ್ಷಿಗಳು, ಕೈ ಎತ್ತಿ ಬೇಗ. ಯಾರ್ಯಾರು ರೆವಲ್ಯೂಷನ್ ಬಂದವರು ಮಾತ್ರ ಬೇಗ ಬೇಗ. ಪ್ರೈಸ್ ದಿ ಲಾರ್ಡ್. ಯೇಸಪ್ಪ ನಮಗೆ ಸ್ತೋತ್ರ ಆಗಲಿ. ಒಂದು ನಿಮಿಷ ಇಲ್ಲೇ ನಿಂತ್ಕೊಳ್ಳಿ, ಎಲ್ಲರೂ ಇಲ್ಲೇ ಹತ್ರ ನಿಂತ್ಕೊಳ್ಳಿ, ಸಾಕ್ಷಿ ಕೇಳಿಸ್ಕೊಂಡು ಹೋಗಿ. ನನ್ನ ಬಗ್ಗೆ ಶೋಭಾಂಟಿ ಹೇಳಿದ್ರು, ನಿಂಗೆ ಹರ್ಟ್ ಮಾಡಿದ್ರಂತ, ಅದೆಲ್ಲ ನಿಜನೇ. ಆಮೇಲೆ ಜಾಬ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತೀನಿ ಅಂತ ಹೇಳಿದ್ರು. ಅದು ನಾನು ಒನ್ ವೀಕ್ ಬಿಫೋರ್ ಶೋಭಾಂಟಿ ಅದು ನನಗೆ ಹೇಳಿದ್ರು. ನಾನು ಅವ್ರ ಹತ್ರ ಹೇಳಿಲ್ಲ, ಆದರೆ ಇವ್ರ ಹತ್ರ ಹೇಳ್ತಿದ್ದೆ. ಏನೇನು ಹೇಳಿದ್ರು ಅದೆಲ್ಲ ನಿಜನೇ. ನಾನು ಜಾಬ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದೆ. ಜಾಬ್ ಬೇಡ, ಬಿಟ್ಬಿಡೋಣ, ಇವ್ರಿಗೆ ಹೆಂಗೂ ಜಾಬ್ ಆಯ್ತಲ್ಲ ಅಂತ, ಅದು ಬೇರೆ ಕಡೆ ಹೈಕ್ ಆಯ್ತಲ್ಲ ಅಂತ. ಆದರೆ ದೇವರು ನನಗೆ ಹೊಸ ಜಾಬ್ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕಾಗಿ ದೇವರು ನಮ್ಗೆ ಕೊಟ್ಟಿದ್ದು. ಹಲ್ಲೆಲೂಯಾ. ಇನ್ಯಾರಾದರೂ ಸಾಕ್ಷಿಗಳಿದ್ದೀರಾ? ಕ್ರಿಸ್ತನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನ ಶುದ್ಧಿ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಮತ್ತೆ ನಿಮ್ಮನ್ನ ಒಂದು ಪಾತ್ರೆಯಾಗಿ ದೇವ್ರು ಹೇಗೆ ಯೂಸ್ ಮಾಡ್ತಾರೆ ಅಂತ ನೋಡ್ತೀರಾ ಅಂತ ಹೇಳಿದ್ರು. ಹಲ್ಲೆಲೂಯಾ, ವಂಡರ್ಫುಲ್. ಅದನ್ನು ಕೇಳಕ್ಕೆ ನಿಮಗೆ ಇಷ್ಟ ಇತ್ತು ಅನಿಸುತ್ತೆ ಅಲ್ವಾ? ಇನ್ಯಾರು ಸಾಕ್ಷಿ ಹೇಳೋರು?
ನಿಮಿಷ ತಡೆದ್ವಿ. ಹೆಸರು ನಮಗೆ ಸ್ತೋತ್ರ. ಒಂದು 6 ಮಂತಿಂದ ನನಗೆ ಯಾವುದೇ ವ್ಯವಹಾರಗಳು ಕೈ ಎತ್ತಿರಲಿಲ್ಲ. ಸಾಕ್ಷಿ ಕೇಳಿಸ್ಕೋಬೇಕು. ಅದಕ್ಕೆ ಇಲ್ಲೇ ನಿಂತ್ಕೊಳ್ಳೋಕೆ ಹೇಳೋದು ನಾನು ನಿಮಗೆ. ಸಾಕ್ಷಿಗಳು ಕೇಳಿಸ್ಕೊಳ್ಳಿ. 6 ಮಂತಿಂದ ನಾನು ಯಾವ ವ್ಯವಹಾರ ಮಾಡೋಕ್ಕೆ ಕೈ ಎತ್ತಿಲ್ಲ. ಹಣಕಾಸು ನಮಗೆ ಸ್ವಲ್ಪ ದೂರದೂರನೇ ಆಗ್ತಿತ್ತು. ಲಾಸ್ಟ್ ನಾನು ಎಷ್ಟೋ ಸರಿ ನಾನು ನನ್ನ ಕಂಪೇರ್ ಮಾಡ್ಕೊಂಡಿದ್ದೆ. ನಾನು ಎಲ್ಲರೂ ತಪ್ಪು ಮಾಡಿದ್ದೀನಿ, ನಾನು ನನ್ನ ಜೊತೆ ಅಂತವ ನನಗೆ ದೇವ್ರಿಗಿಂತ ನಾನೇನಾದ್ರು ಹೆಚ್ಚಳ ಪಟ್ಬಿಟ್ಟಿದ್ದೇನೋ ಅಂತ ಅಂದ್ಕೊಂಡಿದ್ದೆ. ನಾನು ಬರ್ಬೇಕಾದ್ರೆ ಅದೇ ಪ್ರೇಯರ್ ಮಾಡ್ಕೊಂಡು ಬಂದಿದ್ದೆ. ಸ್ವಲ್ಪ ಇವತ್ತು ಏನಾದ್ರು ನಾನು ತಪ್ಪು ಮಾಡಿದ್ದು ನನಗೆ ನಾನು ಹೆಚ್ಚಳ ಪಡ್ಕೊಂಡಿದ್ದೆ, ನೇರ ಮೈ ಮೇಲೆ ನಾನೇ ತಗೊಂಡಿದ್ರೆ ಇನ್ನು ಸೇವಕರ ಮುಖಾಂತರ ತಿಳಿಸ್ಕೊಳ್ಬೇಕು ಅಂತ ಹೇಳಿದ್ದೆ. ಅದೇ ರೀತಿ ದೇವ್ರು ನನಗೆ ನಾನೆಲ್ಲ ತಪ್ಪುಗಳನ್ನು ಅರಿವು ಮಾಡಿದ್ದಾರೆ. ನಾನು ಮತ್ತೆ ರಿಪೆಂಟ್ ಆಗ್ತೀನಿ ದೇವ್ರ ಹತ್ರ. ನಾನೇನೋ ತಪ್ಪು ಮಾಡಿದ್ರೆ ದೇವ್ರ ಪಾತ್ರೆ ಅರ್ಕೆ ಮಾಡಿ ನಾನು ತಪ್ಪು ಮಾಡಿದ್ರಲ್ಲ, ಮಾಡಿದ್ದೀನಿ, ಅರಿಕೆ ಮಾಡ್ತೀನಿ ಅಷ್ಟೇ. ಅದರಲ್ಲಿ ಬೇರೆ ಏನೋ ಮಾಡಿ ಬೇರೆ ಇನ್ನೆಲ್ಲ ಸಾಕ್ಷಿಗಳು ಸರಿಯಾಗಿ ಸಾಕ್ಷಿ ಹೇಳಬೇಕು. ತಪ್ಪು ಮಾಡಿದ್ದೆ ಸರಿಯಾಗಿ ಹೋದ್ವಾರನೇ ಎಚ್ಚರಿಸಿದ್ದೀನಿ ನಾನು. ಮಾಡಬಾರ್ದೆಲ್ಲ ಮಾಡಿ ಬಂದಿಲ್ಲಿ ಮಳ್ಳು ಥರ ಬಂದು ಮಾಡಿದ್ರೆ ಏಸು 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 ಕೊಡಿಸಿದ್ದು ನೀ ತಿರುಗುವೆ ಜಾಬ್ ಸಿಕ್ಕುತ್ತೆ ಅಂತವ ಅಣ್ಣ ಹಾಕ್ತಾರೋ ಪ್ರೇಯರ್ ಮಾಡೋರು ಅದ್ರ ದೇವ್ರ ಸ್ವಪ್ನೆಯ ಅದನ್ನೂ ದೇವ್ರಿಗೆ ಜಾಬ್ ಕೊಡಿಸಿದ್ರು. ಇವತ್ತು ನಾನು ಬದುಕಿದ್ದೀನಿ ಅಂದರೆ ಎತ್ತಿನ ದೇವರಿಂದ ನಾನು ಬದುಕಿರೋದು. ನಮ್ಮೆಲ್ಲದ್ರಲ್ಲಿ ಇವಾಗ ನಮ್ಮ ಕೈಲಿ ಎಲ್ಲ ಬೇಗ ಶಬೀರ್ ಕೇಳಿಸ್ಕೊಳ್ಳಿ ಸಾಕ್ಷಿ ನೀವು. ಹೊಲದಕ್ಕೆ ಬಂದು ಮತ್ತೆ ಇದು ಪಾನಿ ಕೊಟ್ಟು ಇವೆಲ್ಲ ವಾರ್ನಿಂಗಲ್ಲಿ ಇರೋರು ನೀವು. ಶಬೀರ್ ಮನೆಯವರಲ್ಲ, ವಾರ್ನಿಂಗಲ್ಲಿದ್ದೀರಾ. ಕೃಷ್ಣ ಅನೇಕರು ವಾರ್ನಿಂಗಲ್ಲಿದ್ದೀರಾ. ಯಶೋಧ ದೇವ್ರು ಅದ್ರಲ್ಲೂ ಎಸಪ್ಪ ಮುಂದಿಟ್ಟು ಎಲ್ಲದೂ ನನ್ನ ಪರವಾಗಿ ಎಲ್ಲನೂ ಮಾಡಿಕೊಟ್ರು. ಅವ್ರಿಗೂ ಜಮೀನು ಅವ್ರ ತಂಗಿನ ಮರ್ಗಿಗೆ ಕೈ ಹಾಕೋದು ಬೇಡ ಕಣಪ್ಪ ಎಸಪ್ಪ, ನೀನೇ ಸುತ್ತು ಕಾವಲಾಕಪ್ಪ. ಅವರು ಅತ್ತೆ ಮೈದ ತೆಂಗಿನಕಾಯಿ ಕೆಡೋಗಿ ಬರೋದೇ ಬೇಡಪ್ಪ ಅಂತ ಪ್ರೇಯರ್ ಮಾಡ್ಕೊಂಡು ಈಗ ಅವರು ನೀನು ನಮ್ಮ ಅತ್ತೆ ಮೊನ್ನೆ ನೀವೇ ಕೆಡಿಗೆ ನಾನೇ ಬರೋಕ್ಕಲ್ಲ ಅಂತಂದ್ರೆ ದೇವ್ರಿಗೆ ಸೋದ್ರೆ ಅದರಲ್ಲೂ ನನ್ನ ಮೇಲೆ ನೆಡ್ಸಿದ್ರು ಎಸಪ್ಪ. ಅವರಿಂದಲೇ ನಾನು ಬದುಕಿದ್ದೀನಿ. ಇವತ್ತು ಸತ್ರ ಬದುಕಿದ್ದು ದೇವರಿಗೆ ಇನ್ಯಾರು ಸಾಕ್ಷಿ ಹೇಳೋರು? ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಪ್ರಾರ್ಥನೆಗೆ ಬಂದಾಗ ನಾನು ಯಾವಾಗಲೂ ಪ್ರಾರ್ಥನೆ ಬಂದಾಗ ನಾನು ಹೇಳ್ಕೊಂಡು ಬರ್ತೀನಿ, ಎಸಪ್ಪ ನಮ್ಮ ವಿಷಯದಲ್ಲಿ ನೀವು ಮಾತಾಡಬೇಕು ಶೋಭಕ್ಕನ ಮೂಲಕ ಅಂತ. ಅದೇ ರೀತಿಯಲ್ಲಿ ಮಾತಾಡಿದರು. ಯೋಬನ ಪತ್ರಿಕೆಯನ್ನು ಓದುವಂಥ ಅದೇ ರೀತಿ ದೇವರು ಯೋಬನ ಯಾವ ರೀತಿಯಲ್ಲಿ ದೇವರ ಆಶೀರ್ವಾದ ಮಾಡಿದ್ರು ಅದೇ ಆಶೀರ್ವಾದ ದೇವರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದನ್ನು ನಾನು ನಂಬ್ತೀನಿ. ಅಭಿವೃದ್ಧಿ ಪ್ರಾರಂಭ ಆಗಿದೆ. ಶೋಭಕ್ಕ ಹೇಳಿದ ಒಂದೊಂದು ಪ್ರವಾದ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ದೇವರು ನೆರವೇರಿಸ್ತಿದ್ದಾರೆ. ಇದಕ್ಕಾಗಿ ನಾನು ದೇವರ ನಂಬಿಕೆ ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಪ್ರವಾದನೆಯಲ್ಲಿ ಹೇಳಿರೋದೆಲ್ಲ ನಿಜ. ಸ್ವಲ್ಪ ಜೋರಾಗಿ ಮಾತಾಡು. ಪರಿಶುದ್ಧವಾಗಿರಬೇಕು, ದೇವ್ರ ಮೇಲೆ ಪಾದಗಳಾಗ ಎಲ್ಲ ಸತ್ಯ ಇರುತ್ತೆ. ಹೆಸರು ಸ್ತೋತ್ರ ಹೆಸರು. ಹೋದ ವರ್ಷ ಆಗಸ್ಟಲ್ಲಿ ನಾನು ತುಂಬ ಜಾಬ್ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಹೋದ ವರ್ಷ ಆಗಸ್ಟಲ್ಲಿ ಶೋಭಕ್ಕ ಇಲ್ಲೇ ಪ್ರವಾದನೆ ಹೇಳಿದ್ರು, ಶೀಘ್ರದಲ್ಲಿ ಹೊಸ ಜಾಬ್ ಕೊಡಿಸ್ತೀನಿ ಅಂತ. ಅದೇ ರೀತಿ ಮನೆ ಚೇಂಜ್ ಮಾಡಬೇಕು ಅಂತಲೂ ಶೋಭಕ್ಕ ಎಚ್ಚರಿಕೆ ಹೇಳಿದ್ರು. ಆಮೇಲೆ ಅಣ್ಣನೂ ಎಚ್ಚರಿಕೆ ಹೇಳಿದ್ರು. ಸ್ವಲ್ಪ ಡಿಲೇ ಮಾಡಿದೆ, ನನ್ನ ಕಡೆಯಿಂದ ತಪ್ಪಾಯಿತು. ಮನೆಯದೆಲ್ಲ ಅಲ್ಲ, ನೀನು ಎಲ್ಲಿಗೂ ಹೇಳ್ಬೇಡ, ನಾನು ಹೇಳ್ತೀನಿ, ಹೇಳು ಮುಂದಕ್ಕೆ. ಕರೆಕ್ಟಾಗಿ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಾನು ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಕರೆಕ್ಟಾಗಿ ಹೇಳ್ಬಿಡಿ ಇಬ್ಬರು ಅವ್ವ ಮಗನಿಗೆ. ಆಮೇಲಿಂದ ಮನೆಯದೆಲ್ಲ ಹೇಳ್ಬೇಡ. ಮನೆ ಏನು ಮಾಡುತ್ತೆ ನಿಮಗೆ? ಮನೆ ಬಂದಿತ್ತ? ಮನೇದು ಹೇಳಿದ್ದ, ಮನೆಯದು ಕಾಸು ಹೋಗುತ್ತೆ ಅಂತ ಹೇಳಿದ್ದೆ. ಮುಂದಕ್ಕೆ ಹೇಳು. ನಾನು ಹೇಳ್ತೀನಿ ಒಂದು ಏನು ಕಾರಣ ನಾನು ಹೇಳ್ತೀನಿ. ಆಮೇಲಿಂದ ಅದೇ ರೀತಿ ಎಲ್ಲರ ಮುಂದೆ ಹೋಗುತ್ತೆ ನೋಡಿ ಏನಂತ. ನೀನಾಗಿ ಹೇಳಿದ್ರೆ ಬಚಾವಾಗುತ್ತೆ. ಇಲ್ಲ ನಾನು ಹೇಳ್ತೀನಿ ಈಗ. ಆಮೇಲಿಂದ ಅಲ್ಲಿ ನೋಡಿ ಇವನು ಸ್ಮಾರ್ಟಾಗಿ ನೋಡೋದಲ್ಲಿ ಕೃಷ್ಣಪ್ಪ ಒಬ್ಬ ಇಲ್ಲ ಸ್ಮಾರ್ಟಾಗಿ ನೋಡೋದು. ಅಯ್ಯೋ ನಾನು ಇವ್ರ ಮುಂದೆಲ್ಲ ನಾನು ತಪ್ಪುಗಳು ಅರಿಕೆ ಮಾಡಿ ಪ್ರೇಯರ್ ಮಾಡ್ತಿದ್ದೀನಿ. ನಾನು ಕೂತಲ್ಲಿ ಎಲ್ಲರ ಮುಂದೆ ಯಾವ ವಿಚಾರ ಬೇಕಾದರೂ ಯಾರು ಕೇಳಿಸ್ಕೊಳ್ಳಿ. ಈಗಲ್ಲ, ಮನೇಲಿ ಎಲ್ಲರೂ ಇದ್ದಾಗಲೂ ಅದರಲ್ಲೇ ನೀವು ಸ್ಮಾರ್ಟ್ ಆಗೋದು. ಕ್ಲೀನಾಗಿ ಒಪ್ಕೊಂಡು ಬಿಟ್ಬಿಡಿ ಅದನ್ನು. ಏನಾದ್ರು ವಿಚಾರಗಳಲ್ವಾ, ಎಲ್ಲ ವಿಚಾರ. ಓಕೆ ಹೇಳಪ್ಪ. ಅದೇ ರೀತಿ ಜಾಬ್ ಎಲ್ಲ ಚೇಂಜ್ ಮಾಡ್ಬೇಕಂತ ಪ್ರಯತ್ನ ಮಾಡ್ತಿದ್ವಿ. ಅದೇ ರೀತಿ ಪ್ರವಾದನೆ ಬಂತು. ಜನವರಿಲಿ ದೇವರು ಹೊಸ ಅವಕಾಶ ಕೊಡ್ತಾರೆ ಅಂತ ಹೇಳಿ ಜನವರಿಲಿ ಸಂಧಿನ ಮದುವೆ ಬಂದಾಗ ದೇವರು ತಿಳಿಸ್ಕೊಟ್ರು ಶೋಭಕ್ಕನ ಮೂಲಕ. ಅದೇ ರೀತಿ ಅಲ್ಲಿ ಸಿಸ್ಟರ್ ಮನೆಗೆ ಪ್ರೇಯರ್ಗೆ ಹೋದಾಗ ಅಲ್ಲಿ ಎಚ್ಚರಿಕೆ ಬಂತು. ಶೋಭಕ್ಕನ ಮೂಲಕ ಎಚ್ಚರಿಕೆ ಬಂತು, ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ, ಯಾರು ಏನಲ್ಲಿ ನಿನಗೆ ತಲೆ ಕೆಡಿಸ್ಕೊಬೇಡ. ಅದು ಬೇಗ ಹೇಳ್ಬೇಕು. ನಿಂತ ಮುಗಿಯಲ್ಲ ಅದು. ಅವ್ರಿಗೆ ತಿರುಗಿಸಿ ಮಾತಾಡೋಕೋಬೇಡ, ಸಿಟ್ಟು ಮಾಡ್ಕೋಬೇಡ ಅಂತ ಹೇಳಿದ್ರು. ಅದೇ ರೀತಿ ದೇವರಿಗೆ 100% ಬಿಟ್ಕೊಟ್ಬಿಡು ದೇವರಿಗೆ ಅಂತ ಹೇಳಿದ್ರು. ಅದೇ ರೀತಿ ದೇವ್ರಿಗೆ ಬಿಟ್ಕೊಟ್ಟೆ. ಅಲ್ಲಿ ಲಾಸ್ಟ್ ಬಂತು. ಹೋದ ತಿಂಗಳು ಬಂದಾಗ ಏಸಪ್ಪ ಶೋಭಕ್ಕನ ಮುಖಾಂತರ ಪ್ರವಾದನೆ ಹೇಳಿಸಿದ್ರು, ಮುಂದಿನ ಸಲ ನೀನು ಹಾಸನಿಗೆ ಬರ್ಬೇಕಾದ್ರೆ ಆಫರ್ ಲೆಟ್ರ್ ಇಟ್ಕೊಂಡೇ ಬರ್ತೀಯ ಅಂತ. ಯಾವುದೋ ಇನ್ನೂ ಅಲ್ಲಿ ಇಂಟರ್ವ್ಯೂ ಶೆಡ್ಯೂಲ್ ಆಗಿರಲಿಲ್ಲ. ಇಲ್ಲಿಂದ ಹೋಗಿ ಒಂದು ವಾರನೂ ಆಗಿರಲಿಲ್ಲ. ಆ ಇಂಟರ್ವ್ಯೂ ಒಂದೊಂದು ವಾರದಲ್ಲಿ ಎರಡು ಕಂಪ್ನಿ ಇಂಟರ್ವ್ಯೂ ಶೆಡ್ಯೂಲ್ ಆಯಿತು. 4 ಲೆವೆಲ್ಸ್ ಎಲ್ಲ ದೇವ್ರು ಏಸಪ್ಪನೇ ಕ್ಲಿಯರ್ ಮಾಡಿಬಿಟ್ರು. ನಾನು ಯಾವಾಗಲೂ ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದ್ದೆ, ಶೋಭಕ್ಕ ಅಣ್ಣ ಹತ್ರ ಪ್ರೇ ಮಾಡಿಸ್ಕೊಳ್ತಾ ಇದ್ದೆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕಿಂತ. ಇನ್ನು ಅಲ್ಲಿ ಮಲ್ಟಿಪಲ್ ಆಪ್ಷನ್ ಬರುತ್ತೆ ಅಂತಲೇ ಅಲ್ಲಿ ಹೇಳ್ತಾಯಿದ್ರು ಅಣ್ಣ ಮತ್ತು ಶೋಭಕ್ಕ. ಯಾವಾಗಲೂ ಮಲ್ಟಿಪಲ್ ಆಪ್ಷನ್ಸೇ ನಿಮಗೆ, ನೀನು ಆಪರ್ಚುನಿಟಿ ನೀನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಾರೋ. ಅದೇ ರೀತಿ
ಜಾಬ್ ಆಪರ್ಚುನಿಟೀಸ್ ಬೇಗ ಹೇಳ್ಬೇಕು, ಅದೇನು ಗಂಟೆ ಆಪರ್ಚುನಿಟೀಸ್ ಕೊಟ್ಟರು. ಅದೇ ರೀತಿ ಅಲ್ಲಿ ಈಗ ಹಳೆ ಕಂಪ್ನಿಗೆ ರಿಸೈನ್ ಮಾಡಿದಾಗ ಅಲ್ಲಿ ನೀನು 30 days ನೋಟಿಸ್ ಪೀರಿಯಡ್ ಸರ್ವ್ ಮಾಡಬೇಕು ಅಂತ ಹೇಳಿದ್ರು. ಅವಾಗ ಅಣ್ಣನ ಹತ್ರ ಫೋನ್ ಮಾಡಿ ಪ್ರೇ ಮಾಡಿಸ್ಕೊಂಡೆ, ನೀವು ಉಪವಾಸಕ್ಕೆ ಪ್ರೇ ಮಾಡು ಅಂತ ಹೇಳಿದ್ರು ಅಣ್ಣ. ಅದೇ ರೀತಿ ಎಲ್ಲ ಕಡೆಯಿಂದ ಸಮಾಧಾನ ಕೊಟ್ಟರು. ಇಲ್ಲಿ ನಾರ್ಮಲಾಗಿ ರಿಲೀವ್ ಆಗಿ ಮಾಡಿದ್ದಾರೆ. ಅಲ್ಲಿ ಹೊಸ ಕಂಪ್ನಿಗೆ ಒಂದು ಮೇಲ್ ಹಾಕು, ಒಂದು ಮಾತಾಡೋರ ಹತ್ರ ಅಂತ ಹೇಳಿದ್ರು. ಅದೇ ರೀತಿ ಅಣ್ಣ ಏನು ಹೇಳಿದ್ರು ಅದನ್ನೇ ಫಾಲೋ ಮಾಡಿದೆ. ಅದೇ ರೀತಿ ಅವರು ಜುಲೈ 1ನೇ ತಾರೀಕಿಂದ ಬಂದು ಜಾಯ್ನ್ ಆಗಿ ಅಂತ ಹೇಳಿದ್ದಾರೆ. ದೇವ್ರ ಯೇಸು ಸ್ತೋತ್ರ. ಅದೇ ರೀತಿ ಮನೆ ಕಟ್ಟಕ್ಕೆ ಕೈ ಹಾಕ್ತೀರಾ ಅಂತೇಳಿ ಅಣ್ಣ ಮತ್ತು ಶೋಭಕ್ಕ ಇಬ್ಬರು ಪ್ರವಾದನೆ ಹೇಳಿದ್ರು. ಅದೇ ರೀತಿ ಅಲ್ಲಿ ದೇವರೇ ಅದು ನಡೆಸ್ಕೊಟ್ರು, ಏಸಪ್ಪನೇ ನಡೆಸ್ಕೊಟ್ರು. ಅಣ್ಣನೇ ಎಲ್ಲ ನಿಂತ್ಕೊಂಡು ಅಮ್ಮನ ಜೊತೆ, ಅಮ್ಮಂಗಿಂತ ನಮಗಿಂತ ಅಣ್ಣನೇ ಜಾಸ್ತಿ ಅಲ್ಲಿ ಓಡಾಡಿ ಮನೇಲಿ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ಸ್ಗೆಲ್ಲ ಹೆಲ್ಪ್ ಮಾಡಿದ್ರು. ಅದಕ್ಕೆ ನಾವು ಕೃತಜ್ಞರಾಗಿ. ನಾನು ಯಾಕೆ ಅಲ್ಲಿ ಹೋಗೋದು ನಿಲ್ಲಿಸಿದ್ರೆ ಇವರಮ್ಮ ಇಂಜಿನಿಯರ್ ಜೊತೆಲಿ ಗಾರೆ ಜೊತೆ ಸೇರ್ಕೊಂಡ್ಬಿಡಿದ್ವಿ. ಅದಕ್ಕೆ ನಾನು ಯಾಕೆ ಹೋಗ್ಬೇಕು? ನಾವೇ ಮಾತಾಡಿದ್ರೆ ಇವರು ಇಂಜಿನಿಯರ್ ಪರ ಗಾರೆ ಪರ, ಅದಕ್ಕೆ ನಾವು ಹೋಗೋದೇ ಇಲ್ಲ. ಏನಾದ್ರು ಅದು ಗೊತ್ತೇ ಇಲ್ಲ ಯಾವುದು ಅವರಿಗೆಲ್ಲ. ಅದು ಎಲ್ಲ ಅಲ್ಲೇ ಅವರೇ ಒಂದು ಪಾರ್ಟಿ, ನಾನೊಂದೊಬ್ಬ ಪಾರ್ಟಿ. ಏನಪ್ಪ ಮಾಡೋದು? ಎಸ್ಸಪ್ಪ. ಅದೇ ರೀತಿ ನಿನ್ನೆ ಫಂಕ್ಷನಲ್ಲಿ ಅಡುಗೆ ಶೋಭಕ್ಕ ಪ್ರೇಯರ್ ಮಾಡಿದರು. ಎಷ್ಟೇ ಜನ ಬಂದರು ಅದು ಉಳಿಯುತ್ತೆ ಅಂತ. ಅದೇ ರೀತಿ ದೇವರು ಅದ್ಭುತಕರವಾಗಿ ಅದು ನಡೆಸ್ಕೊಟ್ರು ನೆನ್ನೆ ಫಂಕ್ಷನ್ನು. ನೆನ್ನೆ ಆಗಿದ್ದಕ್ಕೆ ನಾನು ಅಣ್ಣನ ಹತ್ರ ಮತ್ತು ಎಸ್ಸಪ್ಪ ಹತ್ರ ಕ್ಷಮೆ ಕೇಳ್ತೀನಿ. ಏನಾಯ್ತು ನನ್ನೇ ಹೇಳ್ದವನೇ ಒಂದು ಏನಕ್ಕೆ ತಡೆ ಆಗಿದ್ದು ಕೇಳಿ ಹೇಳ್ತೀನಿ. ಯಾರು ಇದ್ರೆ ಲೈನಲ್ಲಿ ಇದ್ರೆ ಕೇಳಿಸ್ಕೊಳ್ಳಿ. ಮತ್ತೆ ಇನ್ಯಾರು ಹೇಳೋದಿದ್ರೆ ಮಾತಾಡೋದಿದ್ರೆ ಬೇಗ ಹೇಳಿ. ಸಾಕ್ಷಿ ಹೇಳೋರು ನೋಡಿಲಿ. ಇವನು ಏನಾಗಿತ್ತು ಅಂದರೆ ಕೇಳಿಸ್ಕೊಳ್ಳಿ, ಮಂಗಳ ಸಿಸ್ಟ್ರು, ನಿಮಗೂ ಇಂಪಾರ್ಟೆಂಟ್ ಇದು. ಮದುವೆಯಲ್ಲಿ ಏನು ಮಾಡಿದ್ದಾರೆ, ಫಿಲಮ್ ಮಾಡಿ ಹಾಕಿದ್ದಾನೆ. ಇವನು ಅದೆಂಥದ್ದು ಬಿಳಿ ಬಟ್ಟೆ ಬಿಳಿ ಪಂಚೆ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಮುಂದಕ್ಕೆಲ್ಲ ಬರ್ತಾ ಹೇಳಲ್ಲ ಅಷ್ಟೇ. ಮನೆಗೆ ಬಂದಾಗ ಹೇಳ್ತೀನಿ ನಾನು. ಫಿಲಮ್ ಮಾಡೋ ಮದುವೆಗಳಲ್ಲಿ ನಿಮ್ಮ ಫಂಕ್ಷನ್ಗಳಿಗೆ ಏನೇನು ಹೆಂಗೆಂಗೋ ಮಾಡೋ ಫಂಕ್ಷನ್ಗಳು ನಮ್ಮನ್ನು ಕರಿಬೇಡಿ. ನೀವು ಬ್ಲ್ಯಾಕ್ ಲಿಸ್ಟರ್ಗಳು ಹೇಳೋದು ನಮ್ಮನ್ನು ಕರಿಬೇಡಿ, ಗೊತ್ತಾಗುತ್ತಾ? ಯಾರು ಕಾರ್ ಇಳಿಬೇಕಾದ್ರೆ ನೋಡಿದರೆ ನೀವೆಲ್ಲ ಕ್ಲೋಸ್ ಚಾಪ್ಟ್ರು, ಯಾರು ನೀವೇ ನಡೆಸ್ಕೋಬೇಕಾಗೋದು ಅಷ್ಟೇ. ಅವಳು ಕರ್ಕೊಂಡು ನಡೆಸ್ಕೋಬೇಕಾಗೋದು. ಸೀರಿಯಸ್ ಮ್ಯಾಟ್ರ್, ಗೊತ್ತಾಗುತ್ತಾ? ನೀವೆಲ್ಲ ಆ ಥರ ಎಲ್ಲ ಲಾಸ್ಟ್ ವಾರ್ನಿಂಗ್, ಬೇಗ ರಿಟೈರ್ ಆಗ್ತಾಯಿದೆ, ಹುಷಾರಾಗಿ ವಾರ್ನ್ ಮಾಡ್ತಾರದು. ನಾನು ನಿಮಗೆ ಇದನ್ನೇ ಯಾರಿಗೂ ಅವ್ರು ಏನೋ ಹೇಳ್ತಾ ಇಲ್ಲ ನಾನು ನಿಮಗೆ, ಗೊತ್ತಾಗುತ್ತಾ? ಓಕೆ. ಇನ್ನೊಂದು ಅವತ್ತು ನೆನಪಿದೆ ನಿಮಗೆ, ಯಾರ್ಯಾರು ನೀವು ತಡೆ ಆಗ್ತಾಯಿರೋರು, ನೀವು ಯಾವ ಸಂತತಿ ಶಾಪಗಳು ಯಾರ್ದು ಬೇರೆಯವ್ರ ಬಗ್ಗೆ ಮಾತಾಡೋದು ಸ್ಟಾಪ್ ಮಾಡಿ ಅಂತ ಹೇಳಿದ್ರು. 3ನೇ ಅಂಶ ಯಾವುದು? 3ನೇದಿದೆ, ಇನ್ನೊಂದಿದೆ. ಯಾರಿಗಾರು ನೆನಪಿದೆ ಜ್ಞಾಪಕ ಮಾಡಿ ನನಗೆ. ಆಮೇಲೆ ಜಾಬ್ ಇಂಟರ್ವ್ಯೂ ಶೆಡ್ಯೂಲ್ ಆಗಿದ್ದು. ಆ ಮನೇದಲ್ಲ ಅದು. ಮನೆ ಸುಮ್ಮನೆ ತಂದು ಸೇರಿಸ್ತಾನೆ ಸುಮ್ಮನೆ ಮನೆದ ಆಗುತ್ತಾ? ಮನೆದೇನಲ್ಲ ಅದು, ಗೊತ್ತಾಗುತ್ತಾ? ಇನ್ನೊಂದು ಅಂಶ ಇದೆ. ಅದು ಇನ್ನೊಂದು ಯಶೋಧ. ಕೇಳಿಸ್ಕೊಳ್ರಿ, ಯಾರು ಇದ್ದೀರ ನೀವು? ವಸಂತಮ್ಮ ಈ ಕಡೆ ನೋಡಿ, ಈ ಕಡೆ ಎಲ್ಲಿ ನೋಡ್ತಿದ್ದೀನಿ ಅಲ್ಲಿ, ಈ ಕಡೆ ನೋಡಿ ಇಲ್ಲಿ. ಯಾಕೆ ತಡೆ ಬರುತ್ತೆ? ವೆರಿ ಸಿಂಪಲ್. ಅದು ವೆರಿ ಸಿಂಪಲ್. ಅವ್ರ ಬಗ್ಗೆ ಮಾತಾಡೋದಿರುತ್ತೆ, ಫಸ್ಟ್ ಪಾಯಿಂಟು. ಆಮೇಲೆ ಅಹಂಕಾರ, ಪ್ರೈಡ್ ಗೋಸ್ ಬಿಫೋರ್ ಫಾಲ್. ಏನಂಗಂದ್ರೆ ಕನ್ನಡದಲ್ಲಿ ಏನು ಕನ್ನಡದಲ್ಲಿ? ಪ್ರೈಡ್ ಗೋಸ್ ಬಿಫೋರ್ ಫಾಲ್. ಪ್ರೋಬ್ಸ್ ಜ್ಞಾನೋಕ್ತಿ ಏನದು? ಗರ್ವಕ್ಕೆ ಮೊದಲು ಭಂಗ. ಭಂಗಕ್ಕೆ ಮೊದಲು ಗರ್ವ. ಆಗುತ್ತಾ? ಯಾರ್ಯಾರು ಕೇಳಿಸ್ಕೊಳ್ಳಿ, ಯಾರ್ಯಾರು ನೀವು ಅಹಂಕಾರ, ಯಾರೇ ನೀವು, ಅವನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನ ಯಾವನೋ, ಅವನು ಚೈನಾದವನು ಅಹಂಕಾರ ಪಡ್ತಾ ಇದ್ದಾನೆ ಅಂದರೆ ನೀನು ವೈರಿ ಅಹಂಕಾರ ಪಡ್ತಾ ತಿಳ್ಕೊಳ್ಳಿ. ನೀವೇನು ಮಾಡಲೇಬೇಡಿ. ನೀವು ಪ್ರಮೀಳಾ, ನೀನು ಯಾರು ವೈರಿನ ಅಹಂಕಾರ ಪಡ್ತಾ ತಿಳ್ಕೊಳ್ಳಿ, ನೀವೇನು ಮಾಡೋದೇ ಬೇಡ. ನೀನು ಅವ್ನಿಗೆ ಮೆರಿತಾ ಇರ್ತಾನಲ್ಲ, ಸುಮ್ಮನಿದ್ದು ಬಿಡಿ. ನೀವು ನೋಡಿ, ನೀವು ಚಪ್ಪಾಳೆ ಹೊಡೆಯೋಕೆ ರೆಡಿಯಾಗ ಅಷ್ಟೇ. ನಾವು ಹೊಡೆಯಲ್ಲ, ಹೊಡೆಯೋದು ಬೇಕಾಗಿಲ್ಲ, ನಾವು ಮಾಡೋಂಗಿಲ್ಲ ಅದನ್ನು ನಾವು. ಆಗುತ್ತಾ? ಓಕೆ. ಅದಕ್ಕೆ ಇನ್ನೊಂದು ಕಾರಣ ಇದೆ, ಇನ್ನೊಂದು ಪಾಯಿಂಟ್ ಅದು ಬಂದಿತ್ತು ನನಗೆ. ಆದರೆ ಓಕೆ, ಸಾಕ್ಷಿಗಳು ಹೇಳಿ ಆಯಿತಾ? ಅದು ಕಾರಣ. ನಿಮ್ಗೆ ಹೇಳ್ತಾ ಇದ್ದೀನಿ, ಇರೋರು ಯಾವುದಾದ್ರೂ ತಡೆಗಳು ಯಾವ್ದಾದ್ರು ಆಗೋದಂದರೆ ಆದಾಮನಿಂದ ಇಲ್ಲಿ ತನಕ ಏನು ಬೇಕಾದ್ರೂ ಇರುತ್ತೆ ತಡೆಗಳು. ಕೇಳಿಸ್ಕೊಳ್ಳಿ, ಏನು ಬೇಕಾದ್ರೂ ಇರುತ್ತೆ. ಯಶೋಧ ಅಲ್ಲ, ಹೇಮಂಗು ಬಂದಿದೆ, ಏನು ವಾರ್ನಿಂಗ್ ಬಂದಿದೆ, ಕೆಲವು ವಿಚಾರಗಳು ವಾರ್ನಿಂಗ್ ಬಂದಿದೆ. ವಾರ್ನಿಂಗಲ್ಲಿದ್ದರೆ ನೀವೆಲ್ಲ ಅದನ್ನು ಅದಕ್ಕೆ ಸಾಧ್ಯ ಆದರೆ ನಿಮಗೇನಾದ್ರು ಮನಸ್ಸಾಕ್ಷಿ ಇನ್ನೂ ಬರ್ತಾಯಿಲ್ಲ ಅಂತ ಹೇಳಿದ್ರೆ ಉಪವಾಸ ಕೂತ್ಕೊಳ್ಳಿ. ಉಪವಾಸ ಅಷ್ಟೇ, ಬೇರೆ ದಾರಿ ಇಲ್ಲ ಅದಕ್ಕೆ. ಉಪವಾಸ ಕೂತ್ಕೊಂಡು ಅಲ್ಲಿ ಅಹಾಬ ಮಾಡಿಲ್ವಾ? ಓದಿದ್ದೀರಾ? ಒಂದು ಅರಸುಗಳು ಕೊನೆಯಲ್ಲಿ ಓದಿದ್ದೀರಾ? ಅಹಾಬ ಅಂಥ ಕೆಟ್ಟ ರಾಜನೇ ದೇವ್ರಿಗೆ ಕ್ಷಮಿಸ್ಲಿಲ್ವಾ? ಕ್ಷಮಿಸ್ತಾರೆ ನೀವು. ಮತ್ತೆ ನೀವು ಹೋಗಿ ಆ ಬ್ಲ್ಯಾಕ್ ಲಿಸ್ಟ್ ಅದು ಇದು ಅಂತೇಳಿದ್ರೆ ಏನಾದರೂ ಮಾಡಿದ್ರಿ ಅಲ್ಲ. ಆಮೇಲೆ ಕಲಿಸ್ತೀನಿ ಪಾಠ ನೋಡಿ, ಅದಕ್ಕೆ ಹೇಳ್ಬಿಡ್ತೀನಿ. ಆಮೇಲೆ ನೀನು ಏನೇ ಗೋಳರು ಬರಲ್ಲ ನನಗೆ. ಎಲ್ಲ ನೀನೇ ಟಮಟೆ ಹೊಡ್ಕೊಂಡು ಕೂತ್ಕೊಬಿಟ್ಟು ಟಮಟೆ ಹೊಡ್ಕೊಂಡು ಕರ್ಸ್ಕೊಂಡು ನೀನು. ಅದಕ್ಕೆ ಟಮಟೆ ಹೊಡಿಯೋರು ಕರ್ಸೋದ್ರಲ್ಲ ಅವರು. ಏನು ಶಬ್ದ ಎಲ್ಲ ಕೇಳಿಸ್ಬಾರ್ದು ಅಂತ ಇವ್ರದೆಲ್ಲ ಏನೆಲ್ಲ ಮುಚ್ಕೊಳ್ಳೋಕ್ಕೆ ಟಮಟೆ ಶಬ್ದ. ಅದು ಇವ್ರದ್ದು ಮುಚ್ಕೊಳ್ಳೋಕ್ಕೆ ಟಮಟೆ ಶಬ್ದ ಬಂದರೆ ಇವ್ರದ್ದೆಲ್ಲ ಮುಚ್ಕೊಳುತ್ತಲ್ಲ, ಮಾಡಿದ್ದೆಲ್ಲ ಅಂಥದ್ದು. ಓಕೆ. ನೀವು ಅವಾಗ ನೋಡಿ, ಅವಾಗ ಇನ್ನೊಂದು ಅವತ್ತು ಆನ್ಲೈನಲ್ಲಿ ಹೇಳಿದೆ ನಿಮಗೆ,
ಬೇರೆಯವ್ರ ಬಗ್ಗೆ ಮಾತಾಡೋದನ್ನು ಅರಿಕೆ ಮಾಡಿ ಬ್ರೇಕ್ ಮಾಡಿ ಅಂತ. ಆಮೇಲೆ ಇಂಟರ್ವ್ಯೂ ಶೆಡ್ಯೂಲ್ ಆಗಿ ಗೊತ್ತಾಗುತ್ತಾ. ಬೇರೆ ಇನ್ನೊಂದೆರಡು ಪಾಯಿಂಟ್ ಹೇಳಿದೆ. ಆ ಮದುವೆಯಲ್ಲಿ ಫಿಲಮ್ ಮಾಡಿ ಹಾಕಿದ್ರು. ಯಾರು ಕಾರಣ ಅದಕ್ಕೆ? ಸುಮಂತ್ ಇದ್ದ ಅನ್ಸುತ್ತೆ ಅವತ್ತಲ್ಲಿ. ಯಾರಿದ್ರಿ ನೀವಲ್ಲಿ ಮದುವೆಯಲ್ಲಿ? ಏನಕ್ಕೆ ಹಾಕಿದ್ರಿ ನೀವು? ನೆನ್ನೆನೂ ಅಷ್ಟೇ, ನೀವು ಒಂದು ಪೆನ್ ಡ್ರೈವಲ್ಲಿ ಹಾಡು ಹಾಕಿ ಬಿಡ್ಬೇಕು ತಾನೆ ಬೆಳಗ್ಗೆನೆ ಬೇಗ ಒಂದು ಸ್ಪೀಕರಲ್ಲಿ. ಏನು ನಿಮ್ಮದೆಲ್ಲ ನಿಮ್ಮದು ಸುಮಂತ್ ಅವರೆಲ್ಲ ಏನು ನಿಮ್ಮದು? ಒಂದು ಹಾಡು ಹಾಕ್ಬಿಡೋಕ್ಕಾಗಲ್ಲ, ಒಂದು ಸ್ಪೀಕರನ್ನು ಅರೇಂಜ್ ಮಾಡೋಕ್ಕಾಗಲ್ಲ ನಿಮಗೆ. ಓಕೆ, ಸಾಕ್ಷಿಗಳು ಹೇಳಿ ಬೇಕು. ಮುಂದೆ ಬನ್ನಿ. ಯೇಸು ನಾಮಕ್ಕೆ ಸ್ತೋತ್ರ ಹೇಳಬೇಕು. ಮುಂದೆ ಬನ್ನಿ. ಯಾವಾಗಲೂ ಅಷ್ಟೊಂದು ಎತ್ತ ಕಳಿತಿದ್ದಲ್ಲ, ಸುಮಾರು ದಿನದಿಂದ ಪಾರ್ಟಿ ಮಾಡ್ತಿದ್ದೆ. ಅವತ್ತು ಎಷ್ಟು ಹೇಳಿದ್ವಿ ಎತ್ತ ಕಳಿಸಿದ್ರೆ ಯಾಕೆ ನನ್ನ ಕಳ್ತಿದ್ದಲ್ಲ, ಎತ್ತಿ ಅಂದರೆ ನನಗೆ ಎತ್ತ ಕಳ್ತಿತ್ತಲ್ಲ. ವರ್ಷ ದಿವಸ ಕಳ್ತಿತ್ತಲ್ಲ, ದೇವರು ಗುರುವಾರ ದಿವಸ ನೈಟ್ ಪ್ರೇಯರಲ್ಲಿ ಹೇಳಿದ್ವಿ. ಇವತ್ತೆಲ್ಲ ಹೊಟ್ಟೆ ಎಲ್ಲ ತುಂಬ ನೋವು ಹೋಯ್ತಾ ಇದೆ, ಎಲ್ಲ ಬಿಟ್ಟು ಹೋಯ್ತಾ ಇದೆ. ನಾನು ಮಲ್ಗಳಿಂದ ಪ್ರೇಯರ್ ಮಾಡ್ಕೊಂಡಿದ್ದೆ. ಆಮೇಲೆ ದೇವ್ರು ನನಗೆ ಒಂಥರ ಮೈ ನಡಿದಂಗಾಗಿ ಯಾವ್ದಂಗಾದೆ ಬಿದ್ದೋಗಿ ಎದ್ದು ಇಳಿದೋನಂಗಾಗಿ ಹೊರಗಿಂದ ಆವತ್ತಿಂದ ಹೊಟ್ಟೆ ಆಡ್ಸಕ್ಕೆ ದೇವರು ಏಸಪ್ಪ ಒಳ್ಳೆ ಸಹಾಯ ಮಾಡಿ. ಹಲ್ಲೆಲೂಯಾ. ಬೇರೆ ಇನ್ಯಾರು ಸಾಕ್ಷಿ ನೋಡಿ. ಅವರಿಗೆ ನೋಡಿ, ನೈಟ್ ಪ್ರೇಯರಲ್ಲಿ ಬಿದ್ದಂಗಾಗಿ ಆ ರಟ್ಟೆ ಎಲ್ಲ ಎತ್ತಕ್ಕಾಗ್ದಿದ್ರೆ ಗುಣ ಆಗಿದೆ. ಈಗ ಅದೇನೋ ತೊಲಗೋಗಿದೆ, ಯಾವುದೋ ಒಂದು ಮೈಮಿಂದ ಹೋಯ್ತು ಅಂತ ಹೇಳ್ತೀವಿ ನೋಡಿ ಅಲ್ವಾ. ನೋಡಿ ಎಷ್ಟು ವರ್ಷ ಆಗಿದೆ ಯೇಸು ನಂಬಿಯವರು? 20 ವರ್ಷ ಆಗಿದೆ ಯೇಸು ನಂಬಿಯವರು. ನೋಡಿ ಬಿಡುಗಡೆ ಆಗಿರೋದು ಯಾವಾಗ? 20 ವರ್ಷ ಆದಮೇಲೆ. ಹೆಂಗಿರುತ್ತೆ ನೋಡಿ, ಯಾವ ಥರ ಬೇಕಾದರೂ ಇರುತ್ತೆ ಬಂಧನಗಳು. ಅದರಿಂದ ನೀವು ಸತತವಾಗಿ ದೇವರ ಸ್ನೇಹಿತ. ಪ್ರಮೀಳಾ, ಯೇಸು ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಮುಂದೆ ಬನ್ನಿ, ಸಾಕ್ಷಿ ಜೋರಾಗಿ ಹೇಳಿ. ಮುಂದೆ ಬಂದೇವು. ಕುಟುಂಬಕ್ಕೆ ಅದೇ ರೀತಿ ನಾವು ನಂಬ್ತೀವಿ, 100% ನಂಬ್ತೀವಿ ನಾವು. ಅದೇ ರೀತಿ ನಮ್ಮ ಜೀವನದಲ್ಲಿ ನಡೆಸ್ತೀರ ದೇವರು ನಮಗೆ ಸ್ತೋತ್ರ. ಅದೇ ರೀತಿ ಬೆಳಗ್ಗೆ ತುಂಬಾ ಕುತ್ತಿಗೆ ನೋವು ಆಯಿತು, ಅದರ ತಲೆನೋವು ಫುಲ್ ಕುತ್ತಿಗೆ ನೋವು ಆಯಿತು. ಸ್ವಲ್ಪ ಉಪವಾಸ ದೇವರು ನಾನು ಬಿಡಲ್ಲ ಏಸಪ್ಪ, ಏನು ನೋವಾದರೂ ಅಂತ ತುಂಬ ನೋವು. ಮತ್ತೆ ತುಂಬಾ ನೋವಿತ್ತು. ಮತ್ತು ಇಲ್ಲಿ ಗಾಳಿ ಕನ್ನಡಪ್ಪ ಇಲ್ಲಿ ಬಂದು ಬಿಡುಗಡೆ ಕೊಟ್ಟಿದ ತಕ್ಷಣ ನಾನು ಸಾಕ್ಷಿ ಹೇಳ್ತೀನಿ ಅಂದರೆ ಇವರು ಅದೇ ರೀತಿ ಬಿಡುಗಡೆ ಬರ್ಬೇಕಾದ್ರೆ ಮತ್ತೆ ಬಸ್ಸಿಂದ ಹಿಡಿದು ನಡ್ಕೊ ಬರ್ತಾಯಿದ್ವು ಅಕ್ಕ ನಾನು. ಹಾಗೆ ಏನಾಯಿತು ಅಂದರೆ ಮಳೆನೂ ಸ್ಟಾರ್ಟ್ ಆಯಿತು. ಆಗ ತೆಂಗಿನಕಾಯಿ ಏನಾಯಿತು ಜಸ್ಟ್ ಮಿಸ್ ಆಯಿತು. ದೇವ್ರ ನಮಗೆ ದೇವ್ರಿಗೆ ಎಲ್ಲಿಂದ ಬಿತ್ತು? ಎಲ್ಲಿ ಅದು? ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ತೆಂಗಿನ ಮರ ಎಲ್ಲಿದು? ಅಲ್ಲೇ ಲಾಸ್ಟ್ ಕಲಬಾಂಗ್. ಹೌದಾ? ಓ ಸ್ತೋತ್ರ. ಅದೆಷ್ಟು ಒಂಚೂರು ಅವ್ರು ಮುಂದೆ ಬಂದರು ಹಿಂದೆ ಬಿತ್ತು. ಓ ಆಮೇನ್. ಸ್ತೋತ್ರ. ನೋಡಿ ಸ್ವಲ್ಪದ ಏಸಪ್ಪ ಕಾಪಾಡಿದ್ದಾರೆ. ಆಮೇನ್. ಅಂದರೆ ಬೇಗ ಬರಬೇಕು ಅಂತ ಅರ್ಥ. ಎಷ್ಟು ಗಂಟೆಗೆ ಬಂದಿರಿ ನೀವು? ಮಕ್ಕಳು ಬಂದೇ ಇಲ್ಲ ಇವತ್ತು? ಹಾಂ ಸರಿ. ನಮಗೆ ಸ್ತೋತ್ರವಾಗಲಿ. ಜಗಳದಲ್ಲಿ ನೋಡಿ 13 ವರ್ಷ ಆಯಿತು. ಇವರೆಲ್ಲ ರೀತಿಯಲ್ಲಿ ಅದ್ಭುತ ಮಾಡಿದ್ದಾರೆ. ಅದೇ ರೀತಿ ಶೋಭಾ ಅವರನ್ನೇ ಹೇಳಿತ್ತು 2 ವರ್ಷದ ಹಿಂದೆ ನೀವು ಮನೆ ಕಟ್ತೀರಾ ಅಂತೇಳಿ. ಅದೇ ರೀತಿ ಮನೆ ದೇವರು ಕಟ್ಟಿಸ್ಕೊಟ್ರು ಯೇಸುವಿಗೆ. ಮತ್ತು ಭಾಷು ಸಹ ನಮಗೆ ಸಹಾಯ ಮಾಡಿದರು ತುಂಬಾ. ಅದೇ ರೀತಿ ನಿನ್ನೆ ಪ್ರೇಯರಿಂದ ಮಾಡುವಾಗ ನಮ್ಮ ಜನ ತುಂಬ ಇದಾಗಿರಲ್ಲ, ಅವ್ರು ನಮಗೆ ಸ್ವಲ್ಪ ಇದಾಯಿತು. ಸ್ವಲ್ಪ ನೀನು ಹಿಂದೆ ಕಾಪಾಡ್ತೀವಿ ಅಂತೇಳಿ ಪ್ರೇಯರ್ ಮಾಡ್ತೀವಿ. ಭಾಷಣ ಸಹ ಬಂದು ಅಲ್ಲಿ ಉಳಿದೆಲ್ಲ ಪ್ರೇಯರ್ ಮಾಡಿದ್ರು. ಆವಾಗ ಇನ್ನೂ ದೇವರು ಹೆಚ್ಚಿಸಿದ್ರು. ದೇವರು ನಮಗೆ ಸ್ತೋತ್ರವಾಗಲಿ. ಪಾಸ್ಟರ್ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿರೋದು ಬೋಧಕರ ಬಗ್ಗೆ. ಮನೆಯಲ್ಲೆಲ್ಲ ಸುಮ್ಮನೆ ಪಾಸ್ಟರ್ ಹಿಂಗೆಲ್ಲ ಡೈರೆಕ್ಟಾಗಿಗೆಲ್ಲ ಮಾತಾಡ್ತಾರೆ ಅಂತ ಇದು ಮಾಡ್ತಾರೆ. ಏಸಪ್ಪ ಪಾಸ್ಟರ್ ಮುಖಾಂತರ ಗೌರವಿಸಬೇಕು, ಪಾಸ್ಟರ್ನ ಸನ್ಮಾನಿಸಬೇಕು, ಅವ್ರ ಮಾತುಗಳನ್ನ ತಿರಸ್ಕರಿಸಬಾರ್ದು ಅಂತ ಏಸಪ್ಪ ತಿಳಿಸ್ಕೊಟ್ರು. ಪಾಸ್ಟರ್ ಮುಖಾಂತರ ಏಸಪ್ಪ. ಆಮೇನ್. ಅವರಿಗೆ ಫಸ್ಟ್ ಏನು ಅರ್ಥ ಆಗ್ತಿರೋಲ್ಲ, ಅವಾಗ ಹೋಗಿ ಮನೆಯಲ್ಲಿ ಏನಪ್ಪ ಹಿಂಗೆಲ್ಲ ಮಾತಾಡ್ತಾರೆ ಅಂತೇಳಿ ಅವರಿಗೆ ಅನ್ನಿಸ್ತಾ ಇತ್ತು ಅಂತ ಹೇಳ್ತಾರೆ. ಅದು ಸಾಕ್ಷಿ. ಅದು ಓಕೆ. ಇನ್ಯಾರು ಸಾಕ್ಷಿ ಹೇಳಿಲ್ಲ ಅಂತೇಳಿದ್ರೆ ನೋಡಿ, ನಿಮಗೆ ಕೆಲವರಿಗೆ ಎಚ್ಚರಿಕೆ ವಾಗ್ದಾನಗಳು ಬರ್ತಾಯಿದೆ. ಹೋಗಿ ನೀವು ಉಪವಾಸ ಪ್ರಾರ್ಥನೆಗಳಲ್ಲಿ ಅದನ್ನು ಸ್ವೀಕರಿಸ್ಕೊಳ್ಳುವಂಥದ್ದು. ಕೆಲವು ಸಾರಿ ಏನನ್ಸುತ್ತೆ ನೋಡಿ, ಇನ್ನೊಂದು ಈ ಥರ ಪ್ರವಾದನ ಅಭಿಷೇಕ ಇರೋದು. ಎಲೀಷನ ಹತ್ರನೇ ಇದ್ದಾನಪ್ಪ ಅವನು. 2 ವರ್ಷಗಳು 4 ನೋಡ್ರಿ ಸಾಲ ಮಾಡಿ ಸತ್ತೋಗಿದ್ದಾನೆ. ಯಾರು ತಪ್ಪು ಸರಿಯಾಗಿ ಹೇಳಿದೆ ನನಗೆ ಅದ್ರ ಬಗ್ಗೆ ನೀವು ಪ್ರಕಾಶ್ ಬ್ರದರ್ಗೆ ಅರ್ಥ ಆಗುತ್ತಾ? ಅದು 2 ವರ್ಷಗಳು 4 1 ಎಲೀಷನ ಹತ್ರ ಇರೋ ದೇವ್ರ ಸೇವಕ ಪ್ರವಾದನ ಮಂಡಳಿ ಅವನು. ಯಾಕಪ್ಪ ಅವನು ಸಾಲ ಮಾಡಿ ಸತ್ತೋದ ಅವನು?
ನೋಡಿ ಅವನ ಹೆಂಡ್ತಿ ಹೆಂಗೆ ಬಂದೇಳೆ ದೇವ್ರ ಸನ್ನಿಧಿಗೆ ಅವ್ನು ಬಂದಿಲ್ಲ, ಅವಳು ಹೆಂಗೆ ಬಂದು ನೋಡ್ರಿ. ಅರ್ಥ ಆಗುತ್ತೆ ನಿಮಗೆ? ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಇದು? ಸಾಲ ಮಾಡಿ ಸತ್ತೋಗಿದ್ದಾನೆ ಅವನು, ಆಗುತ್ತಾ? ಕಾರಣ ಏನು ಹೇಳೋದಲ್ಲ, ಹೆಂಡ್ತಿ ಕಟ್ಕೊಂಡು ಕಾರ್ ಇಟ್ಕೊಂಡು ಪಾನಿಪುರಿ ತಿನ್ನಕ್ಕೆ ಕೊಡೋಗ್ತಾನು, ಸಾಲದ ಮೇಲೆ ಸಾಲ, ಬಿರಿಯಾನಿ ಎಲ್ಲ ಹೊಡಿತಾನೆ ಹೋಗಿ, ಅಲ್ಲಿ ಇಲ್ಲಿ ಸಾಲದ ಮೇಲೆ ಸಾಲ. ಇಲ್ಲೂ ನಮ್ದು ಇನ್ನೊಂದು ಯಾವುದು ವಾಕ್ಯ, ಯೋಹಾನ 5ನೇ ಅಧ್ಯಾಯದಲ್ಲಿ. ಎಷ್ಟು ವರ್ಷದಿಂದ ಅವನು ರೋಗಿಯವನು? 38 ವರ್ಷದಿಂದ. ಅವನಿಗೆ ಯಾಕೆ 30 ಲಾಂಗ್ ಕಾಯಿಲೆಗಳು ಯಾರಿಗಿದೆ ಕೇಳಿಸ್ಕೊಳ್ಳಿ, ಶರೀರದಲ್ಲಿ ಕಾಯಿಲೆಗಳು ಹೋಗಿರಲ್ಲ. ಯಾಕೆ ಅವನು ಲಾಂಗ್ 38 ವರ್ಷದ ಕಾಯಿಲೆ ಅವನಿಗೆ ಯಾಕೆ ಹೋಗಿಲ್ಲ? ಒಂಥರ ಮಾತಾಡಿದಾಗ ಏನು ಗೊತ್ತಾಗುತ್ತಲ್ಲಿ, ಅವನು ಬೇರೆಯವ್ರ ಬಗ್ಗೆ ದೂರ ಹೇಳ್ತಾನೆ, ಯಾರು ಇಲ್ಲ ನನ್ನ ಇಳಿಸೋರು ಅಂತೇಳಿ. ಅಲ್ಲಿ ಎಷ್ಟು ಜನ ಅವನಿಗೆ ಪರಿಚಯ ಇರೋದಿಲ್ಲ. ಅಲ್ಲಿ ಇವನು ಅವನ ಹತ್ರ ಬರೋಕ್ಕೆ ಟ್ರೈ ಮಾಡಿದ್ರು, ಅವನು ಅವ್ರ ಮೇಲೆ ಗುಣಗ್ತಾನೆ ಅವನು ಅಲ್ವಾ? ಅದಕ್ಕೆ ಅವನ ಹತ್ರ ಯಾರು ಬರಲ್ಲ, ಗುಣಗಾಡ್ತಾನೆ. ನೋಡ್ರಿ ಅವನು ಉತ್ತರ ಏನಿರಬೇಕಿತ್ತು, ನಿನಗೆ ಸ್ವಸ್ಥ ಆಗೋದಕ್ಕೆ ಮನಸ್ಸುಂಟ ನಿನಗೆ, ಎದ್ದು ನಿನ್ನ ಆಸೆ ಕಿತ್ಕೊಂಡು ಹೋಗ್ತಾರೆ ನೀನು. ನೋಡಿ ಅವನ ಹತ್ರ ಜಾಸ್ತಿ ಮಾತಾಡೋಲ್ಲ ದೇವರು ಅವನ ಹತ್ರ. ಸೊ ಅದೇನು ಉದಾಹರಣೆ ನಿಮಗೆ ಅಂದರೆ ಗುಣಗುಣ ಅಂತ. ರಾಹುಲ್ ಈ ಕಡೆ ನೋಡಿ, ಎಲ್ಲಿ ನೋಡ್ತಿದ್ಯಾ ನೀನು? ಉದಾಹರಣೆ ನಿಮಗದು. ಲಾಂಗ್ ಡಿಸೀಸ್ ಯಾರಿಗಿದೆ, ಕಾಯಿಲೆಗಳಿಗೆ ಹೋಗಿಲ್ಲ, ಪ್ರಾಬ್ಲಮ್ಸ್ ಯಾವುದೇ ಥರದ್ದಿರ್ಬೋದು, ಚೆಕ್ ಮಾಡಿರಿ ಆ ಏರಿಯಾನ ಗುಣಗಾಡೋದು. ನಾನು ಬೆಳಗ್ಗೆ ಹೇಳ್ತಾ ಇದ್ದೆ ಹರ್ಷ ಅವರಮ್ಮನಿಗೆ, ಸುಲಭವಾಗಿ ನೋಡಿ ಏನೋ ಜನ ಜಾಸ್ತಿ ಬಂದುಬಿಟ್ರಂತೆ, ಏನೋ ಇದಾಯ್ತಂತ. ಹೌದಾ? ಅಲ್ಲಿ ದೇವ್ರ ಕೈಲಿದೆ ಮ್ಯಾಟ್ರದು. ಎಷ್ಟು ಗಂಟೆಲಿ ಬಂದ್ರಪ್ಪ ಜನ ಜಾಸ್ತಿ? 3 ಗಂಟೆಲ್ಲ? 2 ಗಂಟೆಲ್ಲ? ಓಕೆ, ಅದಿರಲಿ. ಸಡನ್ನಾಗಿ ನೀವು ಮನುಷ್ಯಗೆ ನನ್ನಲ್ಲಿ ಮಾತಾಡ್ಬಿಡ್ತೀರ. ಸಡನ್ ಮಾತಾಡಬೇಡ ನೀನು. ಕೆಲವು ಸರಿ ನಿಮ್ಮ ಫ್ಯಾಮಿಲಿಗಳಲ್ಲಿ ಈಗ ನೀವು ತುಂಬ ಹೇಳಬೇಕಾಗುತ್ತೆ, ಅದ್ರ ಹೇಳೋದು ಬೇಡ, ಆದರೆ ಜಾಸ್ತಿ ಬೇಡ. ಈಗ ನೀವು ಗಂಡ ಹೆಂಡ್ತಿ ಮಧ್ಯ, ಈಗ ನಿನ್ನ ಹೆಂಡ್ತಿದು ಮೋಸ್ಟ್ಲಿ ನಿನಗೆ ಗೊತ್ತಾಗುತ್ತೆ ಯಾವಾಗ ಅವಳದು ಊದ್ಕೊಳ್ಳುತ್ತೆ ಅಂತ. ಮಾತಾಡಬಾರ್ದಷ್ಟೇ, ಸುಮ್ಮನಿದ್ಬಿಡು ಒಂದು 2 ದಿನ, ಒಂದು 2 ಗಂಟೆ, ಆಮೇಲೆ ಸರಿ ಹೋಗುತ್ತೆ. ಹಾಂ, ಗಂಡ ಅವನು ಯಾವಾಗ ಊದ್ಕೋತಾನೆ ಅಂತ ನೀನು ಚೆನ್ನಾಗಿ ಗೊತ್ತಿರುತ್ತಲ್ಲ, ನೀನು ಚೆನ್ನಾಗಿ ಊದಿರ್ತೀಯಲ್ಲ, ಗೊತ್ತಾಗುತ್ತೆ, ನಿನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆ ಮಕ್ಕಳು ಯಾವಾಗ ಊದ್ಕೋತವೆ ನಿನಗೆ ಗೊತ್ತಾಗುತ್ತಲ್ಲ, ಅವಾಗ ಸುಮ್ಮನಿರು ನೀನು. ಆ ವರ್ಡ್ ಬಾಯಲ್ಲಿ ಬಿಡಬೇಡ ಅಷ್ಟೇ. ಯಾರಿಗೆ ಆಗಲ್ಲ, ಆಫೀಸಲ್ಲಿ ಅದೇ ಥರ ನಿನಗೆ. ಹಾಂ, ಅದಾಗಲ್ಲ ಅಂದರೆ ಬಾಯಲ್ಲಿ ಬರ್ತಾ ಇರೋದಲ್ಲ, ಹಂಗೆ ನಿಂತುಬಿಡಿ, ಸುಮ್ಮನೆ ಬಿಡ್ರಿ. ಅರ್ಥ ಆಗ್ತಿದೆ ಇವ್ರಿಗೆ? ನೀನು ಮಾತಾಡ್ರೆ ಏನಾಗುತ್ತೆ, ಮಾತಾಡಿ ಎಂಥದ್ದು ಆಗಿರಲ್ಲ, 2-3 ದಿನ ಅಥವಾ 1 ವಾರ, ಆಮೇಲೆ ಇಲ್ಲಿ ಬರೋ ತನಕ ಮತ್ತೆ ಶುಕ್ರವಾರ ಶನಿವಾರ ಬಂದ್ರಿ, ಇಲ್ಲಿ ನಾವು ನೋಡಿಲ್ಲ ಯಾವುದೋ ಬಿಟ್ಟೋಯ್ತು ಅಂತ ಹೇಳಿರಲ್ಲ, ಅಲ್ಲಿ 20 ವರ್ಷ ಆದಮೇಲೆ ಬಿಟ್ಟೋಗಿದೆಯಲ್ಲ, ದೇವ ಏನು ಮಾಡೋಣ? ಇನ್ನು ಕೆಲವು ಹೋಗಿರಲ್ಲ, ಫೇಸ್ ನೋಡಿ ಗೊತ್ತಾಗುತ್ತೆ ನೋಡಿ, ಅದು ಇನ್ನೂ ಫೇಸ್ ಯಾವ ನಗಲ್ಲ, ಅವೆಲ್ಲ ಹಂಗೆ ಇದ್ದಾವೆ ಅಂತ, ಅವೆಲ್ಲ ಯಾವ ನಗದಿಲ್ಲ, ಅವೆಲ್ಲ ಫೇಸ್ಗಳು ಇನ್ನೂ ಖುಷಿ ಇಲ್ಲ. ಅಲ್ಲಿ ಬಬ್ಲಿಂಗ್ ಜಾಯ್ ಅಂತ ಹೇಳ್ತೀವಿ, ಯಾವಾಗಲೂ ಸಂತೋಷಿಸಿ ಅಂತ ಹೇಳೋದಕ್ಕೆ. ಓಕೆ, ಫೈನಲ್ ಪಾಯಿಂಟು ಏನು ನಡೀತದೆ ನೋಡಿ ಇಲ್ಲಿ. ದೊಡ್ಡ ಯಾವುದು ಅಪೋಸ್ತಲ ಪ್ರವಾದನ ಅಭಿಷೇಕ, ಆ ಬಿಡುಗಡೆ ಗುಡಾರಕ್ಕೆ ಇಲ್ಲಿರೋರನ್ನ ಸಿದ್ಧ ಮಾಡ್ತಾ ಇರೋದು ಅಂತ ಇದೆ ವಿಚಾರ. ಆಗುತ್ತಾ? ಇನ್ನು ಅಂದರೆ ಇಲ್ಲಿಂದೇನು ಅಲ್ಲಿ ಶಿಫ್ಟ್ ಆಗೋಲ್ಲ. ಶುಕ್ರವಾರ ಶನಿವಾರ ಸಂಜೆ ಹೊತ್ತು ಇಲ್ಲೇ ಇರುತ್ತೆ. ಇನ್ನು ಇದ್ರದ್ದು 3 ಜಾಗ ಆಗುತ್ತೆ ಮೇಲ್ಗಡೆ, ಅದಕ್ಕೆ ನಾವು ಮಾಡಲಾಗುತ್ತೆ. ಆಮೇಲೆ ನಿಮ್ಮನ್ನು ಸಿದ್ಧ ಮಾಡ್ತಿರೋದು ಕೆಲಸ. ಅದನ್ನ ಹೇಳಿದೆ ನಾನು ನಿಮಗೆ, ಏನೂ ಆಗೇ ಇಲ್ಲ ನನಗಿರುತ್ತೆ, ಆ ಥರ ಎಲ್ಲ ಇಲ್ಲ ಕೇಳಿ, ಆ ಥರದ್ದೆಲ್ಲ ಇಲ್ಲ, ಆಯಿತಾ? ಎಲೀಷಾ ಅವ್ರ ಜೀವನದ್ದು ಅದ್ಭುತಗಳು ಮಾಡಿರೋದುಂಟಲ್ಲ, ಎಷ್ಟು ಬರೆದಿದೆ ಮಹಾ, ಅಲ್ಲಿ ಎಷ್ಟು ಬರೆದಿದೆ ಮಹಾ. 1 ತಿಂಗಳದ್ದು ಲೆಕ್ಕ ಬರಲ್ಲ ಅದು ಬರೆದಿರೋದವ್ರಿಗೆ 1 ತಿಂಗಳದ್ದು ಲೆಕ್ಕ ಬರಲ್ಲ. ಯಾವತ್ತೇನಪ್ಪ ಅರ್ಥ ಆಗುತ್ತೆ ಹೇಳ್ತಾ ಇದ್ದೀನಿ ನಾನು, ಏನು ಹೇಳ್ತಾ ಅರ್ಥ ಆಗುತ್ತಾ? ಎಲೀಷನ ಜೀವನ ಬರೆದಿದ್ದಾರಲ್ಲ ಅಲ್ಲಿ, ಬರೀ 1 ತಿಂಗಳದಲ್ಲ ಅದು ಎಲಿಯಿಂದದು, ಮಿಕ್ಕಿದ್ದೆಲ್ಲ ಆಯಿತು. 5 ವರ್ಷ ತಗೊಳ್ಳಿ, ಜಾಸ್ತಿ ವರ್ಷ ಇದ್ರು ತಿಳಿಯೋಣ ಅವರು ದೇವರಮ್ಮ. 5 ವರ್ಷ ತಗೊಳ್ಳಿ ನೀವು, 5 ವರ್ಷ ಆದರೂ ತಗೊಳ್ಳಿ, ಎಷ್ಟು ಬರೀಬೇಕು? ಇಷ್ಟು ತಪ್ಪಾಗುತ್ತೆ ಬುಕ್, ಅದು ಅರ್ಥ ಆಗುತ್ತಾ? ಆ ಟೈಮಲ್ಲಿ ಅವರು ಕೆಲವು ದಿನಗಳು 3.5 ವರ್ಷ ಸೈಲೆಂಟಾಗಿರಬೇಕು. ಎಲಿಯ ಹೆಂಗೆ ಸೈಲೆಂಟಾಗಿರ್ತಾನೆ? ಬೆಂಕಿ ಮನುಷ್ಯ ಅವನು ಇದ್ದ ನೋಡಿ ಅವನು. ಅರ್ಥ ಆಗ್ತಿದೆಯಾ? ಕೃಷ್ಣಪ್ಪಂಗೆ ಅರ್ಥ ಆಗುತ್ತಾ? ಹಳುಬ್ರುಗಳಿಗೆ, ಮೇಯ್ನ್ ಹಳುಬ್ರುಗಳಿಗೆ. ಹೊಸಬ್ರು ಯಾರು ಹೆಂಗೆ ಕಾಣುತ್ತೆ? ಹೊಸಬ್ರು ಯಾರು ಕಾಣಿಸ್ತಾ ಇಲ್ಲ ನನಗಿಲ್ಲಿ. ಯಾರಾದರೂ ಹೊಸಬ್ರು ಇದ್ದಾರೆ, ಒಬ್ರು ಯಾರು ಹೋದ್ರು ಬಂದವರಲ್ವಾ, ಹಳುಬ್ರುಗಳು. ಮೋಹನ್ ಬ್ರದರ್ ಮಮ್ಮಿಗೂ ಅಷ್ಟೇ, ಮೋಹನ್ ಅವ್ರ ಮಮ್ಮಿ ಯಾರೇ ಇರ್ಬೋದು ನೀವಿಲ್ಲಿ, ಯಶೋಧ ಅವ್ರ ಮಮ್ಮಿ ಅಥವಾ ನೀವಿಲ್ಲಿರೋ ಯಾರು, ಒಂಥರ ಏನು ಇಲ್ಲ ಅನ್ನೋಂಗೆ ಕಾಣುತ್ತೆ. ಹಂಗಿಲ್ಲ, ಒಳಗಡೆ ಅಡುಗೆ ರೆಡಿ ಆಗ್ತಾ ಇರುತ್ತಲ್ಲಿ, ಆಗುತ್ತಾ? ನೀವು ಅವಾಗ ನೀವು ಕಾಯ ಸಮಯ ಇದೆ ನೋಡಿ, ಇದು ವ್ಯರ್ಥವಾದ ಸಮಯ ಅಲ್ಲ, ಅದು ಕಾಯ ಸಮಯ. ಅದು ನಿಮ್ಮನ್ನು ಸಿದ್ಧತೆ, ನೀವು ಸಿದ್ಧತೆ ಆಗ್ತಾ ಇದೆ ಅಲ್ಲಿ. ಆಮೇಲೆ ನಿಮ್ಮನ್ನು ಸಿದ್ಧ ಮಾಡಿ ಕೊಡ್ತಾರೆ ದೇವರು, ಆಗುತ್ತಾ? ಅದು ಸೀಕ್ರೆಟ್. ಅದು ನೀವು ಜಾಬ್ ಬೇಕು ಈಗಲೇ ಅನಿಸ್ತಿರುತ್ತೆ, ಆ ಜಾಬ್ ಉಳಿಸ್ಕೊಳ್ದವ್ರು ಏನು ಮಾಡ್ತೀರಾ? ಈ ಪ್ರಾಪರ್ಟಿ ನಮಗೆ ಬರಬೇಕಾದ್ರೇ ಬಂದಿದ್ದನ್ನು, ಬರಬೇಕಾಗಲೇ ಇಲ್ಲ ಅಂದರೆ ನಾವೇನು ಮಾಡ್ತಿದ್ವು, ನಮ್ಮದು ಸ್ವಂತ ಮನೆ. ಅಯ್ಯೋ, ಆಶ್ಚರ್ಯ ಕೇಳಿ ನನಗೆ, ನಾನು ಕಟ್ಟಿದ ಮನೆಯಿಂದ ನನಗೆ ಯಾರು ತೊಂದರೆ ಮಾಡ್ತಾರೆ? ನನ್ನಂಥವ್ರಿಗೆ ಮನೆಯೊಳಗೆ ಶುರು ಮಾಡಿಬಿಡ್ತಾ ಇದ್ದೆ ಪ್ರೇಯರ್. ನನಗೆ ಯಾರು ಕೇಳ್ಕೊಳ್ತಾರೆ ನೋಡಿ? ಬಾಡಿಗೆ ಮನೆಗೆ ಹೋಗಿದ್ವಿ,
ಹೆಂಗಿದೆ ಆಶ್ಚರ್ಯ ಅಲ್ವಾ ಅದು? ನನಗೆ ಈಗ ರಿಯಲಾಗಿ ಆಶ್ಚರ್ಯ ಆಗುತ್ತೆ. ಮೇಲ್ಗಡೆ ಇತ್ತು ಒಂದು ರೂಮು, ಒಂದು ಸಿಂಗಲ್ ಬೆಡ್ರೂಮ್ ಥರ ಮನೆ ನನಗಿದ್ದು, ಕೆಳಗಡೆ ಒಂದು ರೂಮ್, ಮೇಲೆ ಒಂದು ಸಿಂಗಲ್ ಬೆಡ್ರೂಮ್ ಥರ. ಅದಾದರೂ ಮಾಡ್ಬೋದಿತ್ತಲ್ಲ, ಶೀಟ್ ಹಾಕಿ. 80-40 ಜಾಗ ಅದು. ಅದೆಲ್ಲ ಮಾಡಿ ಇಲ್ಲಿ ಬರ್ತಿರಲಿಲ್ಲ ನಾವು, ಹೇಳಿ ನೀವು. ಅಲ್ಲಿ ಬಾಡಿಗೆ ಮನೆಗೆ ಹೋದ್ವು ನಾವು, ಅಲ್ಲಿ ಹೋರಾಟನೂ ಅಲ್ಲುವೆ. ಬಾಡಿಗೆ ಮನೇಲಿದ್ದಾಗ ಒಂದು ಪ್ರೀತಮ್ಗೊಂಡೊಂದು ಆಫೀಸಿಂದ ಆ ಕಡೆಗೆ ಮನೆ ಇತ್ತು ನೋಡ್ರಿ, ಅಲ್ಲಿ ಕ್ರಿಸ್ಮಸ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಯಾರೊಬ್ಬರು ಗೊತ್ತೇ ಇಲ್ಲ ನಮಗೆ ಬಂದು, ಅವ್ರೇನು ಗೊತ್ತಾ, ಪ್ರೇಯರ್ ಮಾಡ್ಕೊಂಡು ಹೋಗಿದ್ದಾರೆ. ಮನ್ನತ್ತು ಶಬೀರ್ ಶೆಟ್ರು ಅವರು ಕೇಳಿ, ನಮಗೆ ಒಂದು ಮಗು ಕೊಟ್ಟರೆ ನಾವು ಮುಂದಿನ ವರ್ಷ ಬಂದು ಸಾಕ್ಷಿ ಹೇಳ್ತೀವಿ. ಮುಂದಿನ ವರ್ಷ ಬಂದವ್ರೆ ಮಗು ಆಗಿದೆ, ಮುಂದಿನ ವರ್ಷ ಬಂದರೆ ನಾವು ಅಲ್ಲಿ ಇಲ್ಲವೇ ಇಲ್ಲ. ಅಲ್ಲಿ ಎಷ್ಟು ವರ್ಷ ಆದಮೇಲೆ ಇಲ್ಲಿ ಬಂದು ಸಾಕ್ಷಿ ಹೇಳೋಗಿದ್ದಾರೆ. ಹಲ್ಲೆಲೂಯಾ. ಅಂಥ ದೇವ್ರನ್ನ ಸೇವಿಸ್ತಾರಲ್ವ ನಾವು. ಓಕೆ, ಎಲ್ಲರಿಗೂ ಕೇಳಿಸ್ಕೊಳ್ಳಿ. ನೀವೇನಾದ್ರು ಸ್ವಲ್ಪ ಆ ಟ್ರಾನ್ಸಿಟ್ ಟೈಮಲ್ಲಿದ್ದೀರ, ನೀವು ಆ ಟ್ರಾನ್ಸಿಟ್ ಟೈಮಲ್ಲಿ ಈಗ ನೀವು ಬ್ಯಾಂಕಲ್ಲಿ ಹಣ ಇಡ್ತಾನೆ ಇರ್ತೀರ, ಏನಾದ್ರು ಪರ್ಚೇಸ್ ಮಾಡಬೇಕು, ಮನೇನೋ ಏನೋ ಆಗಬೇಕು, ಏನೋ ಅನ್ನಂಗೆ ಕಾಣಲ್ಲ. ಅಲ್ಲಿ ದಿನ ಕ್ಯಾಶ್ ಡೆಪಾಸಿಟ್ ಆಗ್ತಾನೆ ಇರುತ್ತೆ, ಸಂಬಳ ಬರೋದು, ಅದು ದುಡ್ಡು ಹೋಯ್ತಾನೆ ಇರುತ್ತಲ್ಲ. ಅದರಲ್ಲೂ ಕೆಲವರೆಲ್ಲ ದೋಸೆನೂ ತಿನ್ನಲ್ಲ ಕೆಲವು. ಹಾಂ, ನನಗೆ ದೋಸೆ ಕೊಡ್ಸೋಕೆ ಬಂದುಬಿಟ್ರೆ ಇವರು ಓಡೋಗ್ಬಿಡ್ತಾರೆ ಇವರು. ಹಲ್ಲೆಲೂಯಾ. ಆಗುತ್ತೆ, ಅದನ್ನು ಉಳಿಸಿ ಇಟ್ಬಿಡ್ತಾನೆ ತಗೊಂಡೋಗಿವನು. ಡೆಪಾಸಿಟ್ ಆಗ್ತಾನೆ ಇರುತ್ತೆ. ಒಂದು ದಿನ ಹೋಗಿ ತಗೋತಾನೆ ನೋಡಪ್ಪ ಮನೇನ ಏನಾದರೂ. ಹಂಗೆ ನೋಡಿ, ನಿಮ್ಮ ಅಕೌಂಟಲ್ಲಿ ಡೆಪಾಸಿಟ್ ಆಗ್ತಾನೇ ಇರ್ತದೆ. ನಿಮ್ಮ ಕೆಲಸ ಏನು ಗೊತ್ತಾ, ನಿಮ್ಮ ಕೆಲಸ ಏನು ಗೊತ್ತಾ, ಜಸ್ಟ್ ದೇವರಿಗೆ ಸ್ತೋತ್ರ ಹೇಳ್ಕೊಂಡು ನೀವು ಹೇಳ್ಬೋದು. ಮತ್ತೇನು ಮಾಡಬೇಕಾಗಿತ್ತು? ಅವನು 38 ವರ್ಷದ ರೋಗ ಅಲ್ವಾ ಅವನು. ಏಸಪ್ಪನ ಅಪ್ರೋಚಿಂಗ್ ಮಾಡಿರ್ಬೇಕಾಯ್ತು. ಕೇಳಿಸ್ಕೊಳ್ಳಿ ನೀವು ಅಲ್ಲಿ ನಿತಿನ್ ಯಾರು ರಜನಿ ಸಿಸ್ಟರ್ ಕೇಳಿಸ್ಕೊಳ್ಳಿ. ಎಷ್ಟನೇ ಅಧ್ಯಾಯ? ಯೋಹಾನ 5:1-6 ತಾನೇ ಅದು. ಆ 38 ವರ್ಷದ ರೋಗಿದ ವಿಚಾರ ಕೇಳಿಸ್ಕೊಳ್ಳಿ. ಏನು ಹೇಳಬೇಕಿತ್ತು ಅವನು? ಶಬೀರ್ ಏನು ಹೇಳಬೇಕಿತ್ತು ಅವನು? ಏಸಪ್ಪ ಅವನ ಕಡೆ ಬರ್ತಾರದು. ಸ್ತೋತ್ರ ಎಂದು ಹಾಡುವೆನು ರಾಜ್ಯ. ಅವನ ಹಾಡು ಹೇಳಿದರೆ ಎದ್ದು ಓಡೋಗಿರೋ ಅವನೇ. ಏಸಪ್ಪ ಏನು ಮಾಡೋದು ಬೇಕಿರಲ್ಲ ಅಲ್ಲಿ. ಆ ಹೇಮ ಪ್ರಮೀಳ ಆಕಾಶ ನೋಡ್ತಾ ಇದ್ದೆ ನೋಡು. ನಾನು ಸ್ತೋತ್ರಗಳಲ್ಲಿ ಹೇಳ್ತಾ ಇದ್ದೀನಿ, ಆಕಾಶ ನೋಡ್ತಾ ಇದ್ದೆವು. ನಡೀದೆ ನಿಮ್ಮದು ಪರಿಸ್ಥಿತಿ, ನಿಮ್ಮ ಪರಿಸ್ಥಿತಿ ನೋಡಿ ನೀವು. ಇಲ್ಲಿ ಕೇಳಿ, ಇಲ್ಲಿ ಪ್ರವಾದನೆಯಲ್ಲಿ ಬರ್ತಾ ಇದೆಯಲ್ಲ ಈ ಥರ. ನಾನೇನಾದರೂ ಇಲ್ಲಿ ಇದ್ದಿದ್ರೆ 5 ಥರ ತಿಳ್ಕೊಳ್ಳೋಣ. 5 ಎಲ್ಲ ಸ್ವಲ್ಪ ದೊಡ್ಡವನಿದ್ದೆ ಇನ್ನು ಅವಾಗ. ನಿಮ್ಮ ಯಾರು ಶಿವರಾಜ್ ಎಲ್ಲಿ? ಆಶಾ ಶಿವರಾಜ್ ಯಾಕೆ ಸರಿಯಾಗಿ ಬರ್ತಾ ಇಲ್ವಲ್ಲ ಅವರು? ಏನಾಯ್ತು ಅವ್ರಿಗೆ? ಶಿವ ಥರ ಇದೆ ತಿಳ್ಕೊಳ್ಳೋಣ. ಶಿವಗಿನ ಚಿಕ್ಕವನು ನಾನು ಮದುವೆನೂ ಆಗ್ತಿರಲಿಲ್ಲ, ಏನೂ ಮಾಡ್ತಿರಲಿಲ್ಲ, ಸುಮ್ಮನೆ ಅಭಿಷೇಕ ಸೇವೆ ಮಾಡ್ಕೊಂಡು ಇಲ್ಲೇ ಬಿದ್ದಿರ್ತಾ ಇದ್ದೇನೆ. ನಾನು ಎಲ್ಲ ಇಲ್ಲಿದ್ದೀರವಾಗ ನಾನು ಹೆಸರು ನಂಬ್ಕೊಂಡು ಕೂತಿದ್ರು ನೋಡಿ. ಹಿಂಗೆ ಕೂತಿದ್ದವೆಲ್ಲ ಕೂತಿದ್ದು ಕೆಲಸ ಅಂತ ಕೂತಿದ್ದು. ಹಾಂ, ಶೋರಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಾನೇನಾದರೂ ಇಲ್ಲಿ ಚರ್ಚ್ ಮೆಂಬರ್ ಆಗಿದ್ದರೆ ಅವಾಗ ನಾನು ಈ ಥರ ಎಲ್ಲ ಏನೋ ದರ್ಶನ ಈ ಥರ ಇತ್ತ ನಿಮಗೆ? ಸುಮ್ಮನೆ ದೆವ್ವ ಬಿಡಿಸೋದು, ಸ್ತೋತ್ರ ಹೇಳ್ಕೊಂಡು ಓಡೋಗುವ ಅಷ್ಟೇ. ಆ್ಯಕ್ಯುರೇಟಾಗಿ ನಿಮ್ಮ ಲೈಫೇ ಬರ್ತಾ ಇಲ್ವ ಇಲ್ಲಿ? ಎಷ್ಟು ಜನರಿಗೆ ಇಲ್ಲಿ ನಿಮಗೆ ಆ ಭಯ ಇದೆಯಾ? ಏನಾದರೂ ವಿಚಾರ ದೇವ್ರು ತಿಳಿಸ್ಬಿಡ್ತಾರೆ ಅಂತ? ಬೆಳಗ್ಗೆ ಅವಳೇ ಫೋನ್ ಮಾಡ್ತಾಳೆ ನಿಮಗೆ. ಏನಾದ್ರು ರಿಸೀವಿಂಗ್ ಮೈಂಡ್ ಇದ್ದರೆ ಅವಳೇ ಫೋನ್ ಮಾಡ್ತಾಳೆ. ಶೋಭನೆ, ಎಷ್ಟು ಜನಕ್ಕೆ ಕಾಲ್ ಬಂದಿದೆ ನಿಮಗೆ? ಎಚ್ಚರಿಕೆ ಕಾಲ್ ಬಂದಿದೆ. ಕೈ ಎತ್ತಿ ನೋಡಿ, ಕೈ ನೋಡಿರಿ ಇಲ್ಲಿ. ಪರ್ಸನಲ್ ಕಾಲ್ಗಳು ಎಷ್ಟು ಜನರು ಬಂದಿದೆ? ಕೈಗಳು ನೋಡಿ ಇಲ್ಲಿ ಸರಿಯಾಗಿ. ಈ ಕಡೆ ನೋಡಿರಿ ಕೈಗಳನ್ನ. ಪರ್ಸನಲ್ ಕಾಲ್ ಯಾರು ಬರುತ್ತೆ? ವೀಡಿಯೋ ಹಾಕ್ಕೊಳ್ಳಿ, ಅವಾಗ ಸ್ಪೀಕರ್ ಹಾಕೊಂಡು ಕೇಳಿಸ್ಕೊಳ್ಳಿ ನೀವು. ಅದನ್ನು ಎಲ್ಲರಿಗೂ ಹಾಕಿ ಮನೇಲಿ ಆಗುತ್ತಾ? ಪರ್ಸನಲ್ ಕಾಲ್ ಬರ್ತಾ ಇರುತ್ತೆ ನಿಮಗೆ. ನೀವು ರಿಸೀವ್ ಮಾಡೋಂಗಿದ್ರೆ ಮಾತ್ರ. ಸುಮ್ಮನೆ ಬರಲ್ಲ, ಸುಮ್ಮನೆ ಬರೋದು. ನೀವೇನಾದ್ರೂ ಮೂತಿ ಇವನು ಈಗ ಯಾರಿಗೆ ಹೋಲ್ಸೋಣ? ನಮ್ಮ ಬಗ್ಗೆ ಮಾತಾಡೋರು ನಾನು ನರಿಗೆ ಹೋಲಿಸಿದ್ರು ನರಿಗೆ ಅವಮಾನ ಆಗ್ಬಿಡು. ನಮ್ಮ ವಿರುದ್ಧ ಮಾತಾಡೋ ಜೊತೆ ಸೇರ್ಕೊಳ್ತಾವೆ. ಅವ್ರನ್ನ ಫಂಕ್ಷನ್ಗೆ ಕರೀತಾರೆ. ಏನು ನಾಚಿಕೆ, ಸ್ವಲ್ಪ ನಾಚಿಕೆ ಇಲ್ಲ ಇವ್ರಿಗೆ. ಯಾರನ್ನು ಕರಿಬೇಕು, ಯಾರನ್ನು ಬಿಡಬೇಕು ಗೊತ್ತಿಲ್ಲ ಇವಕ್ಕೆ, ಮುಸ್ಲಿಗಳಿಗೆ. ಅದು ಹೇಳಿದ್ದೀನಿ ನಾನು. ನೆನ್ನೆ ಏನಾದರೂ ನಾನು ಕಾರಿಂದ ಇಳಿದಾಗ ಯಾರು ನೋಡಿದರೆ ನಿಮ್ಮ ಗತಿ ಏನಾಗ್ತಿದ್ದ ನೀವೇ ಹೋಗಿ ಮನೇಲಿ ನೆನೆಸ್ಕೊ ಹೋಗಿ. ಓಕೆ, ನಮ್ಮ ಬಗ್ಗೆ ವಿರೋಧ ಮಾತಾಡ್ತಾರಲ್ವ? ವೆಂಕಟೇಶ್ ಯಾರು ನಮ್ಮ ವಿರುದ್ಧ ಮಾತಾಡೋ ಜೊತೆ ತಿರುಗೋದಲ್ವಾ? ಅವ್ರನ್ನ ಯಾರಿಗೆ ಹೋಲಿಸೋಣ ನಾವು? ನರಿಗಳಿಗೆ ಹೋಲಿಸೋಣ? ನಾನು ಹೇಳ್ತೀನಿ, ಓತಿಕೆತ್ತಕ್ಕೂ ಹೋಲ್ಸೋಕ್ಕಾಗಲ್ಲ. ವೆಂಕಟೇಶ್ ಯಾರ ಜೊತೆ ಮಾತಾಡೋದಲ್ಲ, ಯಾರೋ ಅಂತೆ ಅವನ ಕವಳಿಕೆರನಂತೆ, ಇನ್ನೊಬ್ಬ ಯಾರೋ ಇಲ್ಲೇ ಅವನು ಅಂತ ಮಾತಾಡೋದಂತೆ. ಅವ್ರು ಯಾರು? ನಾನು ಯೋಚನೆ ಮಾಡೋದು, ನರಿನೋ ತೋಳನೋ ಹೋಲಿಸೋಣ ಅಂದರೆ ಅದಕ್ಕೂ ಬೆಲೆ ಇಲ್ಲ. ಅವರು ಓತಿಕೆತ್ತಕ್ಕೆ ಹೋಲಿಸ್ಬೋದಷ್ಟು, ಅದೂ ಇಲ್ಲ. ಓತಿಕೆತ್ತಕ್ಕೆ ಅವಮಾನ ಆಗುತ್ತೆ. ಅವ್ರು ಕಟ್ಕೊಂಡು ನಮಗೇನಪ್ಪ ಬೇಕು? ಅವನದು ಒಪಿನಿಯನ್ ಕಟ್ಕೊಂಡು ನನಗೇನೇ ಬೇಕು ಒಂದು. ಅವ್ರು ಕಟ್ಕೊಂಡು ನಮಗೆ ಅರ್ಥ ಆಗುತ್ತೆ. ನಿಮಗೆ ಇವ್ರಿಗೆ ಅರ್ಥ ಆಗ್ತಿರೋ ಕೈ ಎತ್ತಿ ನೋಡೋಣ. ಅಷ್ಟೇ ಅದು ಅವ್ರದ್ದು. ಅವ್ರ ಬಗ್ಗೆ ನಾವೇ ಕೇರ್ ಮಾಡೋಣ. ಅದು ನಿಮ್ಮ ಬಗ್ಗೆ ಮಾತಾಡ್ತಾರಲ್ಲ. ನೆನ್ನೆ ಒಂದು ಮೆಸೇಜ್ ಆಗಿ ಏನು ಹಾಕಿದ್ದು? ನಿಮ್ಮ ವಿರುದ್ಧವಾಗಿ ಮಾತಾಡೋರು ಏನಂತ ಅರ್ಥ?
ನೋಡಿ ಇಲ್ಲಿ ವಾಕ್ಯ ಬಂತಿಲ್ಲ ಆಗಲೇ ನೋಡಿ ಇಲ್ಲಿ ಉತ್ತರ ಬರ್ತಾ ಇದೆ ಇಲ್ಲಿ ಏನು ನೋಡ್ತೀರಾ ಅದನ್ನು ನೀವು ನೋಡಿದ್ದೀರಾ ಯಾಕೆ ಕೌಚ್ಕೊಂಡಿದ್ದೀಯ ಈ ಕಡೆ ಬನ್ನಿ ನಿಮ್ಮ ವಿರುದ್ಧವಾಗಿ ನಿಮ್ಮನ್ನು ಕೆಳಗೆ ತಳ್ಳಕ್ಕೆ ನೋಡ್ತಾ ಇರ್ತಾರೆ ಅರ್ಥ ಏನು ಆಲ್ರೆಡಿ ಅವ್ರು ಕೆಳಗಡೆ ಇದ್ದಾರೆ ಅಂತ ಅರ್ಥ ನಿನಗಿಂತ ಅವರು ಅಲ್ಲಿ ಕನ್ನಡದಲ್ಲೂ ಹಾಕಿದ್ದೀನಿ ತಾನೆ ಬರೀ ಇಂಗ್ಲೀಷಲ್ಲ ಕನ್ನಡದಲ್ಲೂ ಹಾಕಿದೆ ಅದನ್ನು ನಾನು ನಿಮ್ಮ ವಿರುದ್ಧ ನಿಮ್ಮನ್ನು ಕೆಳಗೆ ತಳ್ಳಕ್ಕೆ ನೋಡ್ತಿರ್ತಾರಲ್ಲ ಆಲ್ರೆಡಿ ನಿನಗಿಂತ ಕೆಳಗಡೆ ಅವರು ಇದ್ದಾರೆ ಅಂತ ಅರ್ಥ ಅಲ್ಲ ಸಮಾಧಾನ ಹೋಗಿ ಬರೋದಾಗಲಿಲ್ಲ